ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तमनुपेतमपेतकृत्यं ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್. ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ನೃಸಿಂಹಪುರಗಂ ಲಕ್ಷ್ಮೀನೃಸಿಂಹಂ ರಾಜತೇನ ವೈ ವರ್ಮಣಾ ಭೂಷಯಾಮಾಸ ಯಸ್तं ಸತ್ಯವೃಷಂ ನುಮಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಸತ್ವಂ ನ ಚೇದ್ಧಾತರಿದಂ ನಿಜಂ ಭವೇತ್ ವಿಜ್ಞಾನಮಜ್ಞಾನಭಿದಾಪಮಾರ್ಜನಂ ಗುಣಪ್ರಕಾಶೈರನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಯೇನ ವಾ ಗುಣಃ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ. ಬ್ರಹ್ಮದೇವರು ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಪೂರ್ವದಲ್ಲಿ ಆ ಭಗವಂತನ ಅತ್ಯದ್ಭುತವಾದಂತಹ ರೂಪವನ್ನು ಸ್ಮರಣೆಗೆ ತಂದುಕೊಡ್ತಾ ಇದ್ದಾರೆ. ಒಬ್ಬ ದೊಡ್ಡ ವಿದ್ವಾಂಸರು ಒಂದು ಸ್ತೋತ್ರದ ಪ್ರವಚನವನ್ನು ಮಾಡ್ತಾ ಇದ್ದರೆ, ಪಾರಾಯಣವನ್ನು ಮಾಡ್ತಾ ಇದ್ದರೆ, ಆ ಸ್ತೋತ್ರದ ಪಾರಾಯಣವನ್ನು ಮಾಡುವ ಅವರ ಪರಿಚಯವನ್ನು ಈ ಸ್ತೋತ್ರದ ಪಾರಾಯಣ ಮಾಡುವವರು ಅಂತ ಯಾರೂ ಮಾಡಿಸಿಕೊಡೋದಿಲ್ಲ. ಮಾಡಿಸಿಕೊಟ್ರೆ ಒಂದರ್ಥದಲ್ಲಿ ಅದು ಅವರ ಪರಿಪೂರ್ಣ ಪರಿಚಯ ಅಂತ ಆಗೋದಿಲ್ಲ. ಅವರು ಸ್ತೋತ್ರದ ಪಾರಾಯಣಕ್ಕೆ ಬಂದಿರಬಹುದು, ಆದರೆ ಪರಿಚಯ ಮಾಡಿಸಿಕೊಡುವಾಗ ಅವರ ಅಧ್ಯಯನ,
ಅವರು ಬರೆದ ಗ್ರಂಥಗಳು, ಅವರು ಮಾಡುವಂತಹ ಪಾಠ ಪ್ರವಚನಗಳು, ಎಲ್ಲ ಕಾರ್ಯಗಳನ್ನು ಹೇಳಿ ಇಂಥವರು ಈಗ ನಿಮಗೆ ಸ್ತೋತ್ರವನ್ನು ಕಲಿಸಿಕೊಡುವುದಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಇಲ್ಲದೇ ಇದ್ದರೆ ಅದು ಒಬ್ಬ ವ್ಯಕ್ತಿಯ ಬಗ್ಗೆ ಅಪಚಾರ ಮಾಡಿದ ಹಾಗಾಗತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಬಗ್ಗೆನೇ ಈ ರೀತಿ ಚಿಂತನೆ ಇದ್ದರೆ ಪರಶಕ್ತಿಯ ಬಗ್ಗೆ ಇನ್ನೆಂತಹ ಚಿಂತನವನ್ನು ನಾವು ಮಾಡುವ ಅವಶ್ಯಕತೆ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಶಕ್ತಿರನಂತ ಗುಣ ಪರಮಃ, ಅನಂತ ಗುಣಪೂರ್ಣನಾದಂತಹ ಪರಶಕ್ತಿ, ಅಪ್ರತಿಹತ ಶಕ್ತಿ, ಸರ್ವೋತ್ತಮ ಶಕ್ತಿಯ ಸಾಕಾರ ರೂಪನಾದಂತಹ ಭಗವಂತ, ಅವನನ್ನು ಭೂಭಾರ ಹರಣ ಮಾಡುವುದಕ್ಕೋಸ್ಕರ ದೇವಕಿ ಗರ್ಭದಲ್ಲಿ ಭಗವಂತ ಪ್ರವೇಶ ಮಾಡಿದ್ದರೂ, ಅವತಾರ ಮಾಡ್ತಾ ಇದ್ದರೂ ಕೂಡ ಅದನ್ನು ಮಾತ್ರ ಚಿಂತನೆ ಮಾಡಿದರೆ ಬಹಳ ಸಣ್ಣದು. ದೇವರು ಮಾಡುವ ಕಾರ್ಯಗಳಲ್ಲಿ ಇದು ಬಹಳ ಸಣ್ಣದು. ಹಾಗೆ ಹೇಳಿದರೆ ಒಂದರ್ಥದಲ್ಲಿ ಅದು ದೇವರಿಗೆ ಅಪಚಾರ ಆಗತ್ತೆ. ಉಪಚಾರಾಪದೇಶೇನ ಕ್ರಿಯತೆ ಹರ್ನಿಶಂ ಮಯಾ ಅಪಚಾರಾನಿ ಮಾನ್ ಸರ್ವಾನ್ ಕ್ಷಮಸ್ವ ಪುರುಷೋತ್ತಮ. ಕೆಲವೊಮ್ಮೆ ಹೇಳುವುದು ಅನಿವಾರ್ಯವಾಗತ್ತೆ, ಆದರೆ ಅದರ ಬಗ್ಗೆ ಎಚ್ಚರ ಇರಬೇಕು ಅನ್ನುವುದನ್ನು ಬ್ರಹ್ಮದೇವರು ತಿಳಿಸಿಕೊಡ್ತಾರೆ. ಈ ಶ್ಲೋಕವು ಬ್ರಹ್ಮದೇವರೇ ಮಾಡಿತು. ಬ್ರಹ್ಮದೇವರ ಸ್ತೋತ್ರವೇ ಇದು, ಬ್ರಹ್ಮದೇವರು ಮಾಡಿದ ಸ್ತೋತ್ರ, ಅಜಿತಂತೆ ಸ್ತೋತ್ರ. ಪರಮಾತ್ಮ, ನೀನು ದೇವಕಿ ಗರ್ಭದಲ್ಲಿ ಬಂದು ಅವತಾರ ಮಾಡಿ ಕಂಸಾದಿಗಳ ಸಂಹಾರವನ್ನು ಮಾಡಿ ಬಹಳ ದೊಡ್ಡ ಉಪಕಾರವನ್ನು ಮಾಡ್ತಾ ಇದ್ದೀಯಾ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಮೊದಲನೆಯ ತರಗತಿಯಿಂದ ಕೊನೆಯವರೆಗೆ ಅಭ್ಯಾಸ ಮಾಡಿಸಿ ಅವನನ್ನು ಒಳ್ಳೆ ರೀತಿಯಿಂದ ವಿದ್ಯಾವಂತನನ್ನಾಗಿ ಮಾಡಿ ಒಳ್ಳೆಯ ಉದ್ಯೋಗ ಕೊಡಿಸಿ ಮನೆ ಕೊಟ್ಟು ಕಾರ್ ಕೊಟ್ಟು ಮದುವೆ ಮಾಡಿಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ ಅವನ ಮನೆಗೆ ಹೇಗಿದ್ದಾನೆ ಹುಡುಗ ನೋಡ್ಕೊಂಡು ಹೋಗೋಣ ಅಂತ ಬಂದಾಗ, ಅವನು ಬಂದಂತಹ ಪ್ರಸಂಗದಲ್ಲಿ ಯಾವುದೋ ಒಂದು ಸಣ್ಣ ತಂಬಿಗೆ ಥಾಲಿ, ನೀವು ಕೊಟ್ಟಂತಹ ಥಾಲಿ ಚೆನ್ನಾಗಿದೆ, ಈ ಥಾಲಿ ಕೊಟ್ಟು ಬಹಳ ಉಪಕಾರ ಮಾಡಿದ್ದೀರಿ ಅಂದರೆ, ಓ ನಾನು ಕೊಟ್ಟ ಥಾಲಿಯನ್ನು ನೆನಪಿನಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅವನು ಸಂತೋಷ ಪಡ್ತಾನೋ, ಇವನಿಗೆ ಓದಿಸಿದ್ದ ನಾನೇ, ಬರೆಸಿದ್ದ ನಾನೇ, ಬೆಳೆಸಿದ್ದ ನಾನು, ಉದ್ಯೋಗ ಕೊಡಿಸಿದ್ದ ನಾನು, ಮನೆ ಕೊಟ್ಟದ್ದು, ವಾಹನ ಕೊಟ್ಟದ್ದು, ಮದುವೆ ಮಾಡಿಸಿದ್ದು, ಇಷ್ಟೆಲ್ಲ ಮಾಡಿದಾಗ ಬರೀ ಲೋಟ ಕೊಟ್ಟಿದ್ದೀರಿ ಅಂತ ಹೇಳ್ತಾನಲ್ಲ ಅಂತ ಅವನಿಗೆ ಸಿಟ್ಟು ಬರುತ್ತೋ ಸಂತೋಷ ಆಗುತ್ತೋ? ಲೋಟ ಕೊಟ್ಟದ್ದು ನಿಜಾನ ಸುಳ್ಳ? ಸತ್ಯ. ಆದರೆ ಯಾಕೆ ಸಿಟ್ಟು ಬರುತ್ತೆ? ಎಲ್ಲ ಮಾಡಿದಾಗ ಒಂದನ್ನೇ ಎತ್ತಿ ತೋರಿಸಿದರೆ ಇನ್ನುಳಿದದ್ದನ್ನು ಮಾಡಿಲ್ಲ ಅನ್ನೋ ಅರ್ಥ, ಅಥವಾ ಮಾಡಿದ್ದನ್ನು ಮರ್ತಿದ್ದಾನೆ ಅಂತ ಅರ್ಥ, ನೆನಪಿದ್ರೂ ಹೇಳುವ ಔದಾರ್ಯ ಇಲ್ಲ ಅಂತ ಅರ್ಥ, ಹೇಳಿದರೆ ತನಗೇನೋ ಒಂದು ಸಣ್ಣತನ ಬರುತ್ತೆ ಎನ್ನುವ ಭಾವನೆ, ಇದು ಅವನ ಕೋಪಕ್ಕೆ ಕಾರಣ. ಹಾಗೆ ದೇವರ ವಿಷಯದಲ್ಲಿ ಹೀಗೇನೋ ಒಂದನ್ನು ನಾವು ಹೇಳುವುದಕ್ಕೆ ಹೋದರೆ ಅದು ದೊಡ್ಡ ಅಪಚಾರವಾಗತ್ತೆ. ಶಬ್ದಾತಿಗಃ, ಎಲ್ಲ ಶಬ್ದಗಳನ್ನು ಮೀರಿ ನಿಂತವ, ಏನು ಹೇಳ್ತೀರ ಅವನನ್ನು? ಆದರೂ ಶಬ್ದ ಸಹ, ಏನೋ ಆಡಿದ ಶಬ್ದಗಳನ್ನು ಸಹನೆ ಮಾಡ್ತಾನೆ ಪರಮಾತ್ಮ. ಅಂದ ಮಾತ್ರಕ್ಕೆ ಬಹಳ ಅಲ್ಪವಾದ ವರ್ಣನೆಗಳನ್ನು ಮಾಡಬಾರದು ಎಂಬಂತಹ ಒಂದು ಪ್ರಜ್ಞೆಯನ್ನು ಪ್ರಜ್ಞಾವಂತರಿಗೆಲ್ಲ ಕೊಡುವುದಕ್ಕೋಸ್ಕರವಾಗಿ ಆ ಸರ್ವಪ್ರಜ್ಞರಾದಂತಹ ಬ್ರಹ್ಮದೇವರು ಸತ್ಯಪ್ರಜ್ಞನಾದಂತಹ ಭಗವಂತನನ್ನು ಆ ರೀತಿಯಲ್ಲಿ ಸ್ತೋತ್ರ ಮಾಡಿ ಒಂದು ದಿಗ್ದರ್ಶನವನ್ನು ಮಾಡ್ತಾ ಇದ್ದಾರೆ, ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ದೇವರ ಸ್ತೋತ್ರವನ್ನು ಹೀಗೆ ಮಾಡಿ ಏನೋ ಸೇವೆ ಮಾಡಿರ್ತಾರೆ, ಮಕ್ಕಳಾಗಬೇಕು ಅಂತ, ಮಕ್ಕಳಾದ ತಕ್ಷಣ ನಮ್ಮಪ್ಪ ಮಕ್ಕಳನ್ನು ಕೊಟ್ಟೆಪ್ಪ, ದೊಡ್ಡ ಉದ್ಧಾರ ಮಾಡಿದೆ ಅಂತ ಅನ್ನಿ. ಆದರೆ ಇಷ್ಟೇ ಅನ್ನಬೇಡಿ, ನೀನು ಕೊಡದೇ ಇದ್ದದ್ದೇನಿದೆ ಎಲ್ಲವೂ ನೀನು ಕೊಟ್ಟದ್ದು, ಅನಂತ ಉಪಕಾರಗಳನ್ನು ಮಾಡಿದ್ದೀಯ, ಇದೀಗ ಮಕ್ಕಳನ್ನು ಕೊಟ್ಟು ಉಪಕಾರ ಮಾಡಿದಿ ಅಂತ ಆ ಭಗವಂತನ ಸ್ಮರಣೆಯನ್ನು ನೀವು ಮಾಡಿ ತಪ್ಪಲ್ಲ. ಆದರೆ ಅದೊಂದನ್ನೇ ಮಾಡಬೇಡಿ ಎನ್ನುವ ಒಂದು ವಿವೇಕವನ್ನು ಮಹಾನುಭಾವರಾದ ಬ್ರಹ್ಮದೇವರು ನಮಗೆಲ್ಲ ನೀಡುತ್ತಾ ಇದ್ದಾರೆ ಎಂಬುದಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಬ್ರಹ್ಮದೇವರಂತಾರೆ, ಸತ್ವಂ ನ ಚೇದ್ಧಾತರಿದಂ ನಿಜಂ ಭವೇತ್
ವಿಜ್ಞಾನಮಜ್ಞಾನಭಿದಾಪಮಾರ್ಜನಂ ಗುಣಪ್ರಕಾಶೈರನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಯೇನ ವಾ ಗುಣಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ತಾತ್ಪರ್ಯ ಈ ಶ್ಲೋಕಕ್ಕೆ ಉಂಟು. ಸತ್ವಂ ಬ್ರಹ್ಮಾದಿದೇಹಾಖ್ಯಂ ಜ್ಞಾನರೂಪಂ ತಮೋನುದಂ ಯದಿ ನ ಸ್ಯಾತ್ ತದಾ ಸತ್ವಪ್ರಕಾಶಾನುಮಿತೋ ವಿಭುಃ ಯದಿ ನ ಸ್ಯಾತ್ ಪರೋ ವಿಷ್ಣುಃ ಕಥಂ ವಿದ್ವಜ್ಜನಾ ಅಮುಂ ಅರ್ಚಯಂತೀತಿ ತತ್ವಸ್ಯ ಜಿಜ್ಞಾಸುಭಿರಧೋಕ್ಷಜಃ ಕಥಂ ಜ್ಞಾಯೇತ ಕಸ್ಯಾಪಿ ನಿರ್ಗುಣತ್ವಾತ್ ಪರೋ ವಿಭುಃ ಇತಿ ತಂತ್ರಭಾಗವತೆ. ಪರಮಾನುಗ್ರಹಶೀಲರಾದಂತಹ ವೇದವ್ಯಾಸದೇವರು ಶ್ರೀಮದ್ಭಾಗವತದ ರಚನೆ ಮಾಡಿ ಅದರ ಅರ್ಥವನ್ನು ತಿಳಿಸುವುದಕ್ಕೆ ಪುನಃ ತಂತ್ರಭಾಗವತವೆಂಬಂತಹ ಗ್ರಂಥವನ್ನು ಜಗತ್ತಿಗೆ ನೀಡಿ ಪರಮೋಪಕಾರ ಮಾಡಿದ್ದಾರೆ. ಅಂತಹ ತಂತ್ರಭಾಗವತದ ಉದಾಹರಣೆಯನ್ನು ಮಾಡಿ ಶ್ರೀಮದಾಚಾರ್ಯರು ಭಾಗವತಕ್ಕೆ ವ್ಯಾಖ್ಯಾನ ಮಾಡುತ್ತಾರೆ. ಅವರು ವ್ಯಾಖ್ಯಾನ ಮಾಡಿದರೂ ನಮಗದು ಪರಮ ಪ್ರಮಾಣ, ಶುದ್ಧಂ ಪ್ರಮಾಣಂ ಸಮೇ. ಆದರೂ ಕೂಡ ಶ್ರೀಮದಾಚಾರ್ಯರು ಆ ಭಗವಂತನ ವಾಕ್ಯಗಳನ್ನೇ ಉದಾಹರಣೆ ಮಾಡಿ ಭಗವಂತನ ವಾಕ್ಯಗಳಿಗೆ ಅರ್ಥವನ್ನು ಹೇಳುತ್ತಾರೆ. ಯಾರೂ ಅದರ ಮೇಲೆ ಆಕ್ಷೇಪ ಮಾಡುವಂತಿಲ್ಲ ಅನ್ನುವ ದೃಷ್ಟಿಯಲ್ಲಿ. ಆದರೆ ನಮ್ಮ ಹಣೆ ಬರಹಕ್ಕೆ ಶ್ರೀಮದಾಚಾರ್ಯರು ಅಷ್ಟು ಸುಲಭವಾಗಿ ನಮಗೆ ತಿಳಿಯಬೇಕು ಅಂತ ಆ ಭಾಗವತದ ತಂತ್ರಭಾಗವತದ ಉದಾಹರಣೆ ಮಾಡಿದರೂ ಅದರ ಅರ್ಥವನ್ನೂ ಚೆನ್ನಾಗಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಧರ್ಮ, ಎಷ್ಟೋ ಕೋಟಿ ಜನ್ಮಗಳಲ್ಲಿ ಮಾಡಿದ ಧರ್ಮ ಪುಣ್ಯ ಅದು ಸತ್ಯವಾಗಿದೆ ಎನ್ನುವ ದೃಷ್ಟಿಯಲ್ಲಿ ಸತ್ಯ ಧರ್ಮತೀರ್ಥರು ಆ ತಾತ್ಪರ್ಯಕ್ಕೆ ವ್ಯಾಖ್ಯಾನವನ್ನು ಮಾಡಿ ಅದರ ಅರ್ಥವನ್ನು ಕೂಡ ನಮಗೆ ಸ್ಪಷ್ಟ ಮಾಡಿ ತಿಳಿಸಿಕೊಡ್ತಾರೆ. ಪದಗಳ ಅರ್ಥವನ್ನು ಹೆಚ್ಚು ವಿಭಾಗ ಮಾಡುವುದಿಲ್ಲ. ಸತ್ಯಧರ್ಮರು ಹೇಳಿದ ತಾತ್ಪರ್ಯವನ್ನು, ಆ ಭಾಗವತ ತಾತ್ಪರ್ಯವನ್ನು ತಿಳಿಸ್ತೇವೆ. ಭಾಗವತದ ಈ ಶ್ಲೋಕ ಹೇಳುವುದಕ್ಕೆ ಹೊರಟದ್ದು ಏನು ಅಂತ. ಬ್ರಹ್ಮದೇವರು ನಿನ್ನೆ ನೀವು ತಿಳಿದ ಹಿಂದಿನ ಶ್ಲೋಕದ ತಾತ್ಪರ್ಯವೇ ಸ್ವಲ್ಪ ಬೇರೆ ರೀತಿಯಲ್ಲಿ ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ. ಭಗವಂತನ ಅಧಿಷ್ಠಾನಗಳು, ವಿಭೂತಿ ರೂಪಗಳು ಅಲ್ಲಲ್ಲಿ ಇವೆ ಅನ್ನುವುದಕ್ಕಾಗಿ ಆ ವಸ್ತುಗಳು ಉತ್ತಮವಾಗ್ತವೆ, ಶ್ರೇಷ್ಠವಾಗ್ತವೆ. ತೇಜೋಮಯವಾದಂತಹ ವಸ್ತುಗಳಲ್ಲಿ ಸೂರ್ಯ ಭಾರೀ ಪ್ರಖರನಾಗಿ ನಮಗೆ ತೋರ್ತಾನೆ. ಸೂರ್ಯನಿಗಿಂತಲೂ ಪ್ರಖರವಾದ ತೇಜಸ್ಸುಳ್ಳ ವಸ್ತುಗಳು ಉಂಟು ಜಗತ್ತಿನಲ್ಲಿ, ಇಲ್ಲ ಅಂತಲ್ಲ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆದೇಶ ಕೊಡ್ತಾರೆ. ಮನುಷ್ಯ ದೃಶ್ಯೇಷು ತೇಜಸ್ಸು ಅಧಿಕೋ ಹಿ ಭಾಸ್ಕರ. ಬೇಕಾದಷ್ಟು ತೇಜಸ್ವಿಯಾದ ವಸ್ತುಗಳು ಪ್ರಪಂಚದಲ್ಲಿವೆ, ಇಲ್ಲ ಅಂತಲ್ಲ. ಆದರೆ ಮನುಷ್ಯರಿಗೆ ಈ ಮಾಂಸದ ಕಣ್ಣುಗಳಿಗೆ ಕಾಣುವ ತೇಜೋಮಯ ವಸ್ತುಗಳ ಮಧ್ಯದಲ್ಲಿ ಎಲ್ಲ ವಸ್ತುಗಳನ್ನು ಮೀರಿದ ತೇಜಸ್ವಿಯಾದ ವಸ್ತು ಅಂದರೆ ಅದು ಸೂರ್ಯಮಂಡಲ. ಮನುಷ್ಯ ದೃಶ್ಯೇಷು ತೇಜಸ್ಸು ಅಧಿಕೋ ಹಿ ಭಾಸ್ಕರ. ಆ ದೃಷ್ಟಿಯಲ್ಲಿ ಆ ಮನುಷ್ಯರಿಗೆ ತೋರುವ ವಸ್ತುಗಳಲ್ಲಿ ಭಾರೀ ತೇಜೋಮಯನಾಗಿ ಮಿಂಚುವ, ಮೆರಗುವ, ಮೆರೆಯುವ ಒಂದು ಯೋಗ್ಯತೆಯನ್ನು ಸೂರ್ಯನಲ್ಲಿ ಕರುಣಿಸಿದವ ಪರಮಾತ್ಮ. ಆದಿತ್ಯಾನಾಮಹಂ ರವಿಹಿ ಹೀಗೆಲ್ಲ ಹೇಳಿದ್ದಾರೆ ವಿಭೂತಿ ಅಧ್ಯಾಯದಲ್ಲಿ, ಶ್ರೀಮದ್ ಭಗವದ್ಗೀತೆಯಲ್ಲಿ, ಶ್ರೀಮದ್ ಭಾಗವತದಲ್ಲಿಯೂ ಕೂಡ ಮುಂದೆ 11ನೇ ಸ್ಕಂಧದಲ್ಲಿ, ಹಾಗೂ ಇನ್ನಿತರ ಅನೇಕ ಪುರಾಣಗಳಲ್ಲಿ. ಹೀಗಿರುವಾಗ ಭಗವಂತ ಎಲ್ಲ ಕಡೆಗೂ ಒಂದೊಂದು ವಿಭೂತಿ ರೂಪಗಳನ್ನು ಇಟ್ಟಿದ್ದಾನೆ. ಅದರಲ್ಲಿ ಬ್ರಹ್ಮದೇವರು ಒಂದು ದೊಡ್ಡ ಸ್ಥಾನ. ಈ ಎಲ್ಲ ಸ್ಥಾನಗಳಿಗಿಂತಲೂ, ಸೂರ್ಯಾದಿಗಳಿಗಿಂತಲೂ ಉತ್ತಮರಾದವರು ಬ್ರಹ್ಮದೇವರು, ಜೀವೋತ್ತಮರು. ಆ ಬ್ರಹ್ಮದೇವರಲ್ಲಿ ಪರಮಾತ್ಮ ತನ್ನ ವಿಭೂತಿಯನ್ನಿಟ್ಟಿದ್ದಾನೆ. ಅತ್ಯುತ್ತಮವಾದ ವಿಭೂತಿ. ಲಕ್ಷ್ಮೀ ನಂತರದಲ್ಲಿ ಅಷ್ಟು ಶ್ರೇಷ್ಠವಾದಂತಹ ತನ್ನ ಸನ್ನಿಧಾನವನ್ನು ಬ್ರಹ್ಮದೇವರಲ್ಲಿ ಪರಮಾತ್ಮ ಇಟ್ಟಿದ್ದಾನೆ. ಸರಸ್ವತಿ ಭಾರತಿಯಲ್ಲಿ, ಗರುಡಶೇಷ ರುದ್ರಾದಿಗಳಲ್ಲಿ ತಾರತಮ್ಯ ಕ್ರಮದ ಪ್ರಕಾರ ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳಲ್ಲಿಯೂ ಭಗವಂತರ ಒಂದು ವಿಶೇಷ ಸನ್ನಿಧಾನ ಇದೆ ಅನ್ನೋದಕ್ಕಾಗಿ ಅವರೆಲ್ಲ ಅಂತಹ ಜ್ಞಾನವನ್ನು ಪಡೆದಿದ್ದಾರೆ. ಅವರು ತಾವು ಜ್ಞಾನ ಪಡೆಯೋದಷ್ಟೇ ಅಲ್ಲ,
ತಮ್ಮ ಶಿಷ್ಯರಿಗೂ ಜ್ಞಾನೋಪದೇಶವನ್ನು ಮಾಡಿ ಆ ಜ್ಞಾನದ ಪರಂಪರೆಯನ್ನು ಮುಂದುವರಿಸ್ತಾರೆ. ಈ ಎಲ್ಲ ಸತ್ಕಾರ್ಯಗಳು ಮಹಾಕಾರ್ಯಗಳು, ಬರೀ ಸತ್ಕಾರ್ಯಗಳಲ್ಲ, ಮಹಾಕಾರ್ಯಗಳು, ಅಸಾಧಾರಣ ಕಾರ್ಯಗಳು ಅವರಿಂದ ಆಗಬೇಕಾಗಿದ್ದರೆ ಭಗವಂತನ ಸನ್ನಿಧಾನ ಅವರಲ್ಲಿದ್ದರೆ ಮಾತ್ರ ಸಾಧ್ಯ, ಇಲ್ಲದಿದ್ದರೆ ಅಸಾಧ್ಯ ಎಂಬುದಾಗಿ ಬ್ರಹ್ಮದೇವರು ತಾವೇ ಹೇಳಿಕೊಳ್ತಾರೆ. ಸತ್ವಂ ನ ಚೇದ್ಧಾತರಿದಂ ನಿಜಂ ಭವೇತ್. ಈ ಸತ್ವ, ತಮ್ಮ ದೇಹವನ್ನೇ ಬಟ್ಟು ಮಾಡಿ ತೋರಿಸಿ ಹೇಳ್ತಾರೆ, ಈ ಸತ್ವ, ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವಶ್ಚತುರ್ಮುಖ ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರ ಅಪ್ಪಣೆ ಕೊಡಿಸ್ತಾರೆ. ಹೇಗಿದ್ದಾರೆ ಬ್ರಹ್ಮದೇವರು, ಅವರ ದೇಹ ಹೇಗಿದೆ ಅಂತ. ಜೀವಸ್ವರೂಪದಲ್ಲಿ ಅಂತೂ ಸತ್ವಗುಣ, ರಜೋಗುಣ, ತಮೋಗುಣ ಯಾವ ಚೇತನರಿಗೂ ಇಲ್ಲ. ಚೇತನರ ಸ್ವರೂಪ ಇದು ಗುಣಾತೀತ, ಅದು ಜ್ಞಾನಾತ್ಮಕ, ಅದು ಅಪ್ರಾಕೃತ. ಏನಿದ್ದರೂ ಶರೀರ, ಜಡವಾದ ಹೊರಗಿನ ಶರೀರ ಮಾತ್ರ ಸತ್ವರಜಸ್ತಮೋ ಗುಣಗಳಿಂದ ಸೇರಿದ್ದು. ಅದರಲ್ಲಿ ಬ್ರಹ್ಮದೇವರ ಗುಣ ಹೇಗಿದೆ ಅಂದರೆ ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವಶ್ಚತುರ್ಮುಖ ಎಂಬುದಾಗಿ ಶ್ರೀಮದಾಚಾರ್ಯರು ಅಷ್ಟು ಪರಿಶುದ್ಧವಾದಂತಹ ಸತ್ವಗುಣದ ಸ್ವರೂಪರಾಗಿದ್ದಾರೆ ಬ್ರಹ್ಮದೇವರು. ಯದ್ಯಪಿ ಬ್ರಹ್ಮದೇವರ ದೇಹದ ನಿರ್ಮಾಣವಾದದ್ದು ರಜೋಗುಣದಿಂದ ಅಂತಲೇ ಭಾಗವತ ತೃತೀಯ ಸ್ಕಂಧದಲ್ಲಿ ಬಂದಿದೆ. ಆದರೂ ಆ ರಜೋಗುಣದೊಳಗಿನ ಸೂಕ್ಷ್ಮವಾದಂತಹ ಸತ್ವಸ್ವರೂಪರಾಗಿದ್ದಾರೆ ಬ್ರಹ್ಮದೇವರು. ಹೀಗಾಗಿ ತಮ್ಮ ಶರೀರವನ್ನು ತಾವೇ ಹೇಳ್ತಾರೆ, ಸತ್ವಂ ನ ಚೇದ್ಧಾತರಿದಂ ನಿಜಂ ಭವೇತ್. ಈ ನನ್ನ ಶರೀರ ನನ್ನೊಬ್ಬನ ಶರೀರ ಅಲ್ಲ, ನನ್ನಂತೆ ಸರಸ್ವತಿ, ಭಾರತಿ, ಗರುಡ, ಶೇಷ, ರುದ್ರ, ಇಂದ್ರಾದಿ ದೇವತೆಗಳು, ಭೃಗು ಋಷಿಗಳೇ ಮೊದಲಾದ ಋಷಿಗಳು, ಮುನಿಗಳು, ಇಂತಹ ಮಹಾನುಭಾವರ ಶರೀರದಲ್ಲಿ ನಿನ್ನ ಸನ್ನಿಧಾನ ಇಲ್ಲದೇ ಇದ್ದರೆ ಇದು ನಿಜ, ಇದು ನಿನ್ನದು, ಇದು ನಿನ್ನ ಅಧಿಷ್ಠಾನ, ಇದು ನಿನ್ನ ಮನೆ, ಇದು ನಿನ್ನ ಆವಾಸ ಸ್ಥಾನ ಅಂತಾಗದೇ ಇದ್ದರೆ ಯಾವ ತತ್ವಜ್ಞಾನವನ್ನು ಉಪದೇಶ ಮಾಡುವ ಶಕ್ತಿ ನಮ್ಮಲ್ಲಿರ್ತಾ ಇರಲಿಲ್ಲ. ಬ್ರಹ್ಮದೇವರು ಇಡೀ ಜಗತ್ತಿಗೆ ಗುರುಗಳು. ಜಗದ್ಗುರುತ್ವಮಾದಿಷ್ಟಂ ಮಯಾತೇ ಕಮಲೋದ್ಭವ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರಂತಾರೆ, ಬ್ರಹ್ಮದೇವರಿಗೆ ನಿಜವಾದ ಜಗದ್ಗುರು ಅಂದರೆ ಬ್ರಹ್ಮದೇವರು. ವೇದವ್ಯಾಸದೇವರು ಮೊಟ್ಟ ಮೊದಲು ಆ ಪರಮಾತ್ಮನ ಆದೇಶಕ್ಕೆ ತಕ್ಕಂತೆ ಪರಮಾತ್ಮನ ನಂತರ ಅವನ ಅನುಗ್ರಹದಿಂದ ಜಗತ್ತಿಗೆ ಗುರುಗಳಾದವರು ಅಂದರೆ ಬ್ರಹ್ಮದೇವರು. ಶ್ರೀರಾಮಚಂದ್ರ ಹೇಳಿದ ಮಾತಿದು ಬ್ರಹ್ಮದೇವರಿಗೆ. ಶ್ರೀರಾಮಚಂದ್ರ ಬ್ರಹ್ಮದೇವರಿಗೆ ಹೇಳ್ತಾನೆ, ಎಲ್ಲರನ್ನ ಸಮಾಯಾತ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗಿರ್ತಾನಲ್ಲ ಮೋಕ್ಷಕ್ಕೆ ಬನ್ನಿ ಅಂತ. ಅವರವರಿಗೆ ಯೋಗ್ಯವಾದ ಗತಿಯನ್ನು ಕೊಡಬೇಕು ಅಂದರೆ ನಿನ್ನ ಆದೇಶದ ಪ್ರಕಾರ ನಾನು ಕೊಡ್ತೇನೆ ಅಂತಾರೆ ಬ್ರಹ್ಮದೇವರು. ಹೌದು, ನನ್ನ ಇಚ್ಛೆಯ ಪ್ರಕಾರವೇ ನೀನು ಕೊಡಬೇಕು ನಿಜ, ಆದರೂ ನಿನಗೆ ಜಗದ್ಗುರು ಸ್ಥಾನ ಕೊಟ್ಟದ್ದರಿಂದ ನೀನು ಆ ಕಾರ್ಯವನ್ನು ಮಾಡಬೇಕು ಅಂತ ಪರಮಾತ್ಮ ಶ್ರೀರಾಮಚಂದ್ರ ಬ್ರಹ್ಮದೇವರಿಗೆ ಕೊಟ್ಟ ಬಿರುದು ಜಗದ್ಗುರು ಅಂತ. ಅವರು ಇವರು ಅಲ್ಲ, ಅಂತಹ ಜಗದ್ಗುರುಗಳಾಗಿದ್ದಾರೆ ಬ್ರಹ್ಮದೇವರು. ಇಡೀ ಜಗತ್ತಿಗೆ ಉಪದೇಶ ಮಾಡ್ತಾರೆ. ಇಡೀ ಜಗತ್ತಿಗೆ ಉಪದೇಶ ಮಾಡ್ತಾರೆ ಎನ್ನುವುದರೊಳಗೆ ಎರಡು ತರಹ ಇದೆ. ಒಂದು, ಬ್ರಹ್ಮದೇವರು ಅವರ ಶಿಷ್ಯರಿಗೆ ಉಪದೇಶ ಮಾಡ್ತಾರೆ, ಅವರು ತಮ್ಮ ಶಿಷ್ಯರಿಗೆ, ಹೀಗೆ ಕೊನೆಗೆ ನಮ್ಮ ಗುರುಗಳಿಗೆ, ಅವರಿಂದ ನಮಗೆ ಉಪದೇಶ. ಇದು ಒಂದು ಕ್ರಮ, ಸಂಪ್ರದಾಯ ಪ್ರವರ್ತಕರು. ಅಷ್ಟು ಮಾತ್ರ ಅಲ್ಲ, ಅಪರೋಕ್ಷ ಜ್ಞಾನಕ್ಕೋಸ್ಕರ ಬ್ರಹ್ಮದೇವರಿಂದಲೇ ಎಲ್ಲರಿಗೂ ನೇರವಾದ ಉಪದೇಶ ಇಲ್ಲ. ಬ್ರಹ್ಮದೇವರಿಂದ ಅವರ ಶಿಷ್ಯರಿಗೆ ಆ ಕ್ರಮದಲ್ಲಿ ನಮ್ಮ ಗುರುಗಳಿಂದ ಯೋಗ್ಯತೆಯನ್ನು ತಿಳಿದ ಸ್ವರೂಪೋದ್ಧಾರಕ ಗುರುಗಳಿಂದ ನಮಗೆ ಉಪದೇಶವಾದಾಗ ನಮಗೆ ಅಪರೋಕ್ಷ ಜ್ಞಾನವಾಗ್ತದೆ. ಆದರೆ ಅಪರೋಕ್ಷ ಜ್ಞಾನವಾದ ಮೇಲೆ ಮೋಕ್ಷಕ್ಕೆ ಹೋಗುವ ಮೊದಲು ಒಂದು ಬಾರಿ ಎಲ್ಲ ಜೀವರಿಗೂ ಬ್ರಹ್ಮದೇವರಿಂದ ಉಪದೇಶ ಇದೆ. ಈಗ ಉಪದೇಶ ಆಗಿಲ್ಲ, ಇನ್ನೆಂದಾಗತ್ತೋ ಗೊತ್ತಿಲ್ಲ, ಎಷ್ಟು ಜನ್ಮಗಳು ಹೋಗಬೇಕೋ ಗೊತ್ತಿಲ್ಲ. ಆದರೆ ಒಂದು ಸಲ ಕಣ್ಣು ಮುಚ್ಚಿ ಚಿಂತನೆ ಮಾಡಿ, ಬ್ರಹ್ಮದೇವರು ಒಂದು ಸಂದರ್ಭದಲ್ಲಿ ನಮಗೆಲ್ಲ ಉಪದೇಶ ಮಾಡುವವರಿದ್ದಾರೆ. ಇದೇ ರೀತಿ ಪೀಠದಲ್ಲಿ ವಿರಾಜಮಾನರಾಗಿರ್ತಾರೆ. ಇದೇ ರೀತಿ ಅಂದರೆ ಇದೇ ರೀತಿ ಅಲ್ಲ, ಅತ್ಯದ್ಭುತವಾದ ರೀತಿಯಲ್ಲಿ ಆ ದಿವ್ಯವಾದಂತಹ ಪೀಠದಲ್ಲಿ ವಿರಾಜಮಾನರಾಗಿ ಬ್ರಹ್ಮದೇವರು ಉಪದೇಶ ಮಾಡುತ್ತಾರೆ. ಯಾವ ಧ್ವನಿವರ್ಧಕಗಳಿರೋದಿಲ್ಲ, ಯಾವುದೇ ವಿಧವಾದಂತಹ ಲೌಕಿಕ ವಾತಾವರಣ ಅಲ್ಲಿಲ್ಲ, ಎಲ್ಲವೂ ದಿವ್ಯವಾದದ್ದು, ಅದ್ಭುತವಾದದ್ದು. ತಮ್ಮ ಅತ್ಯದ್ಭುತವಾದ ಶಕ್ತಿಯಿಂದ, ಅತ್ಯದ್ಭುತವಾದ ಜ್ಞಾನದಿಂದ ಸರ್ವಜ್ಞ ಶಿಖಾಮಣಿಗಳಾದ ಬ್ರಹ್ಮದೇವರು ನಮಗೆಲ್ಲ ಉಪದೇಶ ಮಾಡಿ
ವಿರಜಾ ನದಿ ಸ್ನಾನಕ್ಕೆ ಕರೆದುಕೊಂಡು ಹೋಗಿ ಲಿಂಗಭಂಗವನ್ನು ಮಾಡಿಸ್ತಾರೆ. ಅಂತಹ ಒಂದು ಸಂದರ್ಭ ಬರ್ತದೆ ಅಂತ ನೆನೆಸಿಕೊಳ್ಳಿ. ಎಂತಹ ಧನ್ಯತೆಯ ಭಾವ ನಮ್ಮ ಮನಸ್ಸಿಗೆ ಬರುತ್ತೆ. ಹೀಗಾಗಿ ಬ್ರಹ್ಮದೇವರು ನಮ್ಮೆಲ್ಲರಿಗೆ ತತ್ವಜ್ಞಾನವನ್ನು ಕೊಡುವಂತಹ ಸಂಪ್ರದಾಯ ಪ್ರವರ್ತಕ ಗುರುಗಳೂ ಹೌದು. ನೇರವಾಗಿ ಒಂದು ಬಾರಿ ನಮಗೆ ಉಪದೇಶವನ್ನು ಮೋಕ್ಷಕ್ಕೆ ಹೋಗುವಾಗ ಮಾಡಿ ನಮ್ಮನ್ನು ಉದ್ಧಾರ ಮಾಡುವ ಗುರುಗಳೂ ಹೌದು. ಇಂತಹ ನಿಜವಾದ ಅರ್ಥದಲ್ಲಿ ಜಗತ್ತಿಗೆ ಗುರುಗಳು ಎರಡೂ ರೀತಿಯಿಂದ ಬ್ರಹ್ಮದೇವರು. ಆ ಗುರುತ್ವ ಈ ಶರೀರದೊಳಗೆ ಕುಳಿತ ನನಗೆ ಬರಬೇಕಾದರೆ ಅಂತಹ ಶಕ್ತಿಯನ್ನು ಕೊಟ್ಟದ್ದು ನಿನ್ನ ಸನ್ನಿಧಾನ. ಇದನ್ನು ಬ್ರಹ್ಮದೇವರು ಸ್ಮರಿಸಿಕೊಳ್ತಾ ಇದ್ದಾರೆ ಆ ಗರ್ಭದೊಳಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಎದುರಿನಲ್ಲಿ. ಸತ್ವನ್ನ ಚೇದ್ಧಾತರಿದಂ ನಿಜಂ ಭವೇತ್. ಎಂಥ ಶರೀರ ಇದು ನಮ್ಮದು. ವಿಜ್ಞಾನಮಜ್ಞಾನಭಿದಾಪಮಾರ್ಜನಂ. ಜ್ಞಾನಪ್ರದವಾದಂತಹ ಶರೀರ ಇದು. ಅಜ್ಞಾನಭಿದಾಪಮಾರ್ಜನಂ, ಅಜ್ಞಾನವನ್ನು ಮಿಥ್ಯಾಜ್ಞಾನವನ್ನು ದೂರ ಮಾಡುವಂತಹ ಶರೀರ. ಗುಣಪ್ರಕಾಶೈರನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಏನವಾ ಗುಣಃ. ಆ ಒಳಗಿರುವ ಸತ್ವಗುಣದಿಂದ, ಶುದ್ಧವಾದ ಸತ್ವಗುಣದಿಂದ ಹೊರಬರುವಂತಹ ಉಪದೇಶಗಳಿಂದ ನಾವೇನಾದರೂ ಜ್ಞಾನವನ್ನು ಶಿಷ್ಯರಿಗೆ ಕೊಟ್ಟರೆ ನಿನ್ನ ತತ್ವಜ್ಞಾನ ಬರುವುದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಆ ಗುಣಾತೀತನಾದ, ಸರ್ವೋತ್ತಮನಾದ, ಅವ್ಯಕ್ತ ಸ್ವಭಾವನಾದ ನಿನ್ನನ್ನು ತಿಳಿದುಕೊಳ್ಳುವ ಆಶಯೇ ಇಲ್ಲ. ಮುಖ್ಯಂತೆಯಂ ಸೂರಯ. ನಿನ್ನ ಅನುಗ್ರಹ ಇಲ್ಲದೇ ಇದ್ದರೆ ನಾವೇ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನುಳಿದ ಮಾನವರು ಏನು ತಿಳಿದಾರು? ತಿಳಿಯದೇ ಇದ್ದರೆ ನಿನ್ನ ಪೂಜೆ ಹೇಗೆ ಮಾಡ್ತಾರೆ? ಶ್ರೀಮದಾಚಾರ್ಯರು ಅದರ ವಿವರಣೆ ಮಾಡ್ತಾರೆ. ಅರ್ಚಯಂತೀತಿ, ಹೇಗೆ ಅರ್ಚನೆ ಮಾಡಿಯಾರೋ ನಿನ್ನನ್ನು? ಜ್ಞಾನವನ್ನು ಗುರುಗಳಿಂದ ಪಡೆದು ದೇವರ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದು ಶ್ರದ್ಧೆಯನ್ನು ಮೂಡಿಸಿಕೊಂಡರೆ ಆ ಭಕ್ತಿ ಶ್ರದ್ಧೆಗಳಿಂದ ದೇವರ ಅರ್ಚನೆಯನ್ನು ಮಾಡುವುದಕ್ಕೆ ಸಾಧ್ಯ. ದೇವರ ಅರ್ಚನೆಯನ್ನು ಮಾಡಿದರೆ ಕರ್ಮಣ ಜ್ಞಾನ ಮಾತನೋತಿ, ಮುಂದೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆಯುವುದಕ್ಕೆ ಸಾಧ್ಯ. ಆ ಮಾರ್ಗದಲ್ಲಿ ನಡೆದು ಕೊನೆಗೊಮ್ಮೆ ಅಪರೋಕ್ಷ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದಬಹುದು. ಅನಂತ ಜೀವರಾಶಿಗಳ ಸುಖ ಅದು ನಿನ್ನ ಅಪರೋಕ್ಷ ಜ್ಞಾನದ ಕೈಯಲ್ಲಿದೆ. ಆ ಅಪರೋಕ್ಷ ಜ್ಞಾನವಾಗಬೇಕು, ಸಾಧನೆ ಮಾಡಬೇಕು, ನಿನ್ನ ಅರ್ಚನೆ ಮಾಡಬೇಕು, ನಿಷ್ಕಾಮವಾಗಿ ಸೇವೆ ಮಾಡಬೇಕು. ಆ ತರಹದ ಸೇವೆ ಮಾಡಬೇಕು, ಶ್ರದ್ಧೆ ಬರಬೇಕು. ಶ್ರದ್ಧೆ ಬರಬೇಕು, ದೇವರ ಬಗ್ಗೆ ಸಾಮಾನ್ಯ ತಿಳುವಳಿಕೆ ಶಾಸ್ತ್ರದಿಂದ ಬರಬೇಕು. ಶಾಸ್ತ್ರದಿಂದ ಬರಬೇಕು ಅಂದರೆ ಆ ಶಾಸ್ತ್ರಗಳನ್ನು ರಚನೆ ಮಾಡುವ ಅಥವಾ ರಚನೆ ಮಾಡುವಂತಹ ಜ್ಞಾನಿಗಳಿಗೆ ಉಪದೇಶ ಮಾಡುವಂತಹ ಗುರುಗಳು ಬೇಕು. ಅಂತಹ ಗುರುಗಳು ದೇವತೆಗಳು. ಅಂತಹ ನಮ್ಮೆಲ್ಲರಿಗೆ ಒಳಗಿದ್ದು ನೀನು ಸನ್ನಿಹಿತನಾಗಿ ನಿನ್ನ ದರ್ಶನವಾಗುವಂತೆ ಮಾಡಿಕೊಟ್ಟು ನಮ್ಮಿಂದ ಆ ಕಾರ್ಯವನ್ನು ಮಾಡಿಸಿ ಇಡೀ ವಿಶ್ವದ ಉದ್ಧಾರಕ್ಕೆ ಕಾರಣನಾಗಿದ್ದಿ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಎಡಬಿಡದೆ ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರ್ತದೆ. ಇದೀಗ ಕಲಿಯುಗದಲ್ಲಿ ಅದು ದ್ವಾಪರ ಯುಗದಲ್ಲಿ ಅದೂ ಕೂಡ ಕೆಲವು ಜನರಿಗೆ ಪೀಡೆಯಾದಾಗ ಭೂಲೋಕದಲ್ಲಿರುವ ಜನರಿಗೆ ಅವರ ಉದ್ಧಾರಕ್ಕಾಗಿ ವ್ಯಕ್ತವಾಗಿ ನೀನು ಅವತಾರ ಮಾಡ್ತಾ ಇದ್ದಿ ಅಷ್ಟೇ. ಇದಷ್ಟೇ ನಿನ್ನ ಉಪಕಾರ ಅಲ್ಲ. ನೀನು ಮಾಡುವ ಉಪಕಾರಕ್ಕೆ ಆದಿ ಇಲ್ಲ, ಅಂತ ಇಲ್ಲ, ಸೀಮೆ ಇಲ್ಲ, ಅವಧಿ ಇಲ್ಲ ಎಂಬುದಾಗಿ ಬ್ರಹ್ಮದೇವರು ಭಗವಂತನ ಗುಣಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಆ ಗಂಭೀರವಾದ ಭಾಗವತ ತಾತ್ಪರ್ಯಕ್ಕೆ ಬಿಡಿಸಿ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹಾಗೂ ಸುಮನೋರಂಜನೀಕಾರರು. ಒಂದು ವಿಶೇಷ ಅಂದರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಕೂಡ ಸತ್ಯವರತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರು. ಸತ್ಯವರತೀರ್ಥ ಶ್ರೀಪಾದಂಗಳವರ ಆಶ್ರಮ ಶಿಷ್ಯರು ಇನ್ನೊಬ್ಬರು ವಿಷ್ಣುತೀರ್ಥರು. ಆರಣ್ಯಕಾಚಾರ್ಯರು, ವಿಷ್ಣುತೀರ್ಥರು, ಭಾಗವತ ಸಾರೋದ್ಧಾರಕಾರರು. ಆ ಸತ್ಯವರತೀರ್ಥ ಶ್ರೀಪಾದಂಗಳವರ ಶುದ್ಧವಾದ ಭಾಗವತ ಧರ್ಮದ ಪರಿಪಾಲನೆ, ನಿರಂತರ ಭಾಗವತ ಧರ್ಮಗಳ ಅನುಷ್ಠಾನದ ಫಲ ಏನು ಅಂದರೆ ಅವರ ಪೀಠದ ಶಿಷ್ಯರು, ಪೀಠಾಧಿಪತಿಗಳಾಗಿ ಉತ್ತರಾಧಿಕಾರಿಗಳಾದ ಸತ್ಯಧರ್ಮತೀರ್ಥರೂ ಕೂಡ ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದರು. ಅವರ ಆಶ್ರಮ ಶಿಷ್ಯರಾಗಿರುವಂತಹ
ವಿಷ್ಣುತೀರ್ಥರು ಭಾಗವತ ಸಾರೋದ್ಧಾರವನ್ನು ಮಾಡಿ ಆ ಭಾಗವತ ಸಾರೋದ್ಧಾರಕ್ಕೆ ಸ್ವಯಂ ತಾವೇ ವ್ಯಾಖ್ಯಾನವನ್ನು ರಚನೆ ಮಾಡಿ ಶ್ರೀಮದ್ಭಾಗವತದ ದಿವ್ಯವಾದ ಅಭಿಪ್ರಾಯವನ್ನು ನಮ್ಮೆದುರಿಗೆ ಬಿಚ್ಚಿ ಇಟ್ಟಿದ್ದು ಬಹಳ ದೊಡ್ಡ ಉಪಕಾರ, ಅನುಗ್ರಹ. ಇದಲ್ಲದೆ ಆ ವಿಷ್ಣುತೀರ್ಥರ ಪ್ರಶಿಷ್ಯರು ಅವರೇ ಸುಮನೋರಂಜನೀಕಾರರು. ಶ್ರೀಮದ್ಭಾಗವತದ ದಶಮಸ್ಕಂಧಕ್ಕೆ ವ್ಯಾಖ್ಯಾನ ಮಾಡಿದಂತಹ ಈ ಸುಮನೋರಂಜನೀಕಾರರು ಕೂಡ ವಿಷ್ಣುತೀರ್ಥರ ಪ್ರಶಿಷ್ಯರು. ಹೀಗಾಗಿ ಶ್ರೀಮದ್ಭಾಗವತದ ಸತ್ಯಧರ್ಮತೀರ್ಥರ ವ್ಯಾಖ್ಯಾನ, ಭಾಗವತ ಸಾರೋದ್ಧಾರದ ವ್ಯಾಖ್ಯಾನ, ಭಾಗವತ ಸಾರೋದ್ಧಾರ ಶ್ಲೋಕಗಳು ಭಾಗವತದ್ದೇ, ಅದರ ವ್ಯಾಖ್ಯಾನ ವಿಷ್ಣುತೀರ್ಥರು ಮಾಡಿದ್ದು. ದಶಮಸ್ಕಂಧಕ್ಕೆ ಸುಮನೋರಂಜನೀಕಾರರು, ಅವರ ಹೆಸರು ಸದ್ಯಕ್ಕೆ ಉಪಲಬ್ಧವಿಲ್ಲ, ಆ ಮಹಾನುಭಾವರು ಈ ವ್ಯಾಖ್ಯಾನದಲ್ಲಿ ಸ್ಮರಣೆ ಮಾಡ್ತಾರೆ. ಇದಕ್ಕೆ ಹೆಚ್ಚಿನ ವಿಷಯಗಳು ಅಸ್ಮತ್ ಪರಮಗುರುಕೃತ ಭಾಗವತ ಸಾರೋದ್ಧಾರೇ ದ್ರಷ್ಟವ್ಯ, ಹೆಚ್ಚಿನ ವಿಷಯಗಳು ಬೇಕಾದರೆ ಭಾಗವತ ಸಾರೋದ್ಧಾರದಲ್ಲಿ ನೋಡ್ರಿ ಅಂತ. ಹಾಗಾಗಿ ಇವರೂ ಕೂಡ ವಿಷ್ಣುತೀರ್ಥರ ಪ್ರಶಿಷ್ಯರು ಅಂತನ್ನುವ ದೃಷ್ಟಿಯಲ್ಲಿ ಇದೆಲ್ಲ ಆ ಸತ್ಯವರ ತೀರ್ಥ ಶ್ರೀಪಾದಂಗಳವರ ಒಂದು ವಿದ್ವತ್ ಪರಂಪರೆ, ಜ್ಞಾನಿಗಳ ಪರಂಪರೆ. ಆ ಭಾಗವತದ ವ್ಯಾಖ್ಯಾನ ಮಾಡುವುದಕ್ಕಾಗಿ ತಮ್ಮ ಜೀವನವನ್ನು ಅರ್ಪಣೆ ಮಾಡಿಕೊಂಡಂತಹ ಮಹಾನುಭಾವರುಗಳು ಇವರೆಲ್ಲ ಅನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬಹುದು. ನನಾಮರೂಪೇ ಗುಣಜನ್ಮ ಕರ್ಮಭಿಃ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ ಮನೋವಚಾಭ್ಯಾಮನುಮೇಯವರ್ತ್ಮನಃ ದೇವಕ್ರಿಯಾಯಾಃ ಪ್ರತಿಯಂತ್ಯಥಾಪಿ. ಇನ್ನೊಂದು ಮಹತ್ವದ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ಬ್ರಹ್ಮದೇವರು ಹಾಗೂ ರುದ್ರದೇವರು. ನನಾಮರೂಪೇ, ನೋಡಿ ಇದೀಗ ಹೇಳುವಾಗ ಬ್ರಹ್ಮದೇವರ ಬಗ್ಗೆ ನಾವು ತಿಳಿದೆವು, ಒಬ್ಬೊಬ್ಬರ ಬಗ್ಗೆಯೂ ತಿಳಿಯಬಹುದು, ಸಮಯ ಇಲ್ಲ. ರುದ್ರದೇವರು ಇಬ್ಬರೂ ಸೇರಿ ಸ್ತೋತ್ರ ಮಾಡ್ತಾ ಇದ್ದಾರೆ, ಬ್ರಹ್ಮಭವವು ಉಚತು. ಹೀಗಾಗಿ ಯಾವ ಶ್ರೀಮದ್ಭಾಗವತವನ್ನು ಶುಕಾಚಾರ್ಯರು ಉಪದೇಶ ಮಾಡಿದ್ದಾರೆ, ಶುಕಾಚಾರ್ಯರ ಮುಖದಿಂದ ಪರೀಕ್ಷಿತನಿಗೆ ಬಂದು ನಮ್ಮ ತನಕ ಬಂದು ಮುಟ್ಟಿದೆ, ಅಂತಹ ಶುಕಾಚಾರ್ಯರು ರುದ್ರದೇವರು ಕೂಡ ಈ ಸ್ತೋತ್ರವನ್ನು ಮಾಡಿ ಹೇಳ್ತಾ ಇದ್ದಾರೆ, ನನ್ನೊಳಗೆ ನಿಮ್ಮ ಸನ್ನಿಧಾನವಿಲ್ಲದಿದ್ದರೆ ಈ ಭಾಗವತದ ಉಪದೇಶವನ್ನು ಮಾಡುವ ಶಕ್ತಿ ನನಗಿರ್ತಿರಲಿಲ್ಲ ಅನ್ನುವ ಒಳ ಆಂತರ್ಯ ಇದೆ. ಪರೀಕ್ಷಿತನಿಗೆ ಅದು ಅರ್ಥವಾಗ್ತಾ ಇದೆ. ಅಂದು ರುದ್ರದೇವರು ದೇವರ ಮುಂದೆ ಹೇಳಿದ ಈ ಮಾತು ಇಂದು ನನ್ನೆದುರಿನಲ್ಲಿ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಇದು ಇವತ್ತು ಅವರು ಮಾಡುವ ಉಪದೇಶಕ್ಕೆ ಮೂಲ ಕಾರಣವನ್ನು ಅವರು ತಿಳಿಸ್ತಾ ಇದ್ದಾರೆ. ಏಕೆ ನಾನು ಉಪದೇಶ ಮಾಡ್ತಾ ಇದ್ದೇನೆ, ಹೇಗೆ ಮಾಡ್ತಾ ಇದ್ದೇನೆ, ಇದು ಹೇಗೆ ಸಾಧ್ಯ ಆಯಿತು? ದೇವರೇ ನನ್ನಲ್ಲಿ ನಿಂತು ನುಡಿಸ್ತಾ ಇದ್ದಾರೆ. ಇಲ್ಲದಿದ್ದರೆ ಆ ಅವ್ಯಕ್ತನಾದ, ಗುಣಾತೀತನಾದ, ಸರ್ವೋತ್ತಮನಾದ ಭಗವಂತನ ಮಹಿಮೆಯನ್ನು ಹೇಳುವ ಶಕ್ತಿ, ಯೋಗ್ಯತೆ ನನ್ನಲ್ಲಿಲ್ಲ ಅನ್ನುವುದನ್ನು ಶುಕಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ನನಾಮರೂಪೇ ಗುಣಕರ್ಮ ನಾಮಭಿಃ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ ವಚೋಭ್ಯಾಮನುಮೇಯವರ್ತ್ಮನೋ ದೇವಕ್ರಿಯಾಯಾಃ ಪ್ರತಿಯಂತ್ಯಥಾಪಿಃ. ಇದಕ್ಕೂ ಶ್ರೀಮದಾಚಾರ್ಯರ ತಾತ್ಪರ್ಯ ಇದೆ. ಭಗವಂತನ ನಾಮ ಹಾಗೂ ರೂಪ, ಆ ಭಗವಂತನಿಗೆ ನಾಮಗಳುಂಟೋ, ಹೆಸರುಂಟೋ, ಅವನ ಗುಣ, ಅವನ ಜನ್ಮ ಅಥವಾ ಕರ್ಮ, ಇವುಗಳಿಂದಾಗಿ ಅವನ ನಾಮ ಅಥವಾ ರೂಪಗಳನ್ನು, ಅವನ ನಾಮಗಳನ್ನು ನಾವು ತಿಳಿಯಬಹುದಾ? ಅವನ ರೂಪವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾ? ಯಾವುದನ್ನೂ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದರ್ಥದಲ್ಲಿ ಮೇಲ್ನೋಟಕ್ಕೆ ದೇವರಿಗೆ ಹೆಸರೂ ಇಲ್ಲ, ರೂಪವೂ ಇಲ್ಲ, ಆಕಾರವೂ ಇಲ್ಲ, ನಿರಾಕಾರ. ಯಾವ ಶಬ್ದಗಳಿಂದಲೂ ಪರಮಾತ್ಮ ವಾಚ್ಯನಲ್ಲ, ಯಾವ ಶಬ್ದಗಳೂ ದೇವರನ್ನು ತಿಳಿಸಿಕೊಡೋದು. ಯಾವ ಆಕಾರವೂ ದೇವರಿಗಿಲ್ಲ, ರೂಪವೂ ಪರಮಾತ್ಮನಿಗಿಲ್ಲ. ಸುಮ್ಮನೆ ಈಗ ಕೃಷ್ಣಾವತಾರವನ್ನು ಮಾಡ್ತೀಯಾ ಅಂದರೆ ತೋರಿಸ್ತೀಯ ಅಷ್ಟೇ, ಏನೋ ಒಂದು ರೂಪವನ್ನು. ನಿಜವಾಗಿ ನಿನಗೊಂದು ರೂಪ ಇಲ್ಲ. ನತೇ ರೂಪಂ ನ ಚಾಕಾರೋ ನಾಯುಧಾನಿ ನ ಚಾಸ್ಪದಂ. ನಿನಗೆ ರೂಪ ಇಲ್ಲ, ಆಕಾರ ಇಲ್ಲ, ಆಯುಧಗಳೆಲ್ಲ ಏನಿಲ್ಲ ಅಂತ ಕೇಳಿದರೆ ಇದೆಲ್ಲ ಸುಳ್ಳು ಅಂತ ಅನಿಸುತ್ತೆ. ಹಾಗರ್ಥವಲ್ಲ. ಹಾಗಾದರೆ ಏನು ಅರ್ಥ? ಅದನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಲೋಕ ಸಿದ್ಧಾರ್ಥ ನಾಮ್ನಃ ಸಹ ರಾಹಿತ್ಯಾನ್ನಾಮವರ್ಜಿತಃ ಅರೂಪಃ ಅಪ್ರಾಕೃತತ್ವಾಚ್ಚ
ಸತ್ವಾಭಾವಾತ್ ತಥಾ ಗುಣಃ. ಲೋಕಸಿದ್ಧಾರ್ಥನಾಮ್ನಸ್ಸ ರಾಹಿತ್ಯಾನ್ ನಾಮವರ್ಜಿತಃ. ಭಗವಂತನಿಗೆ ನಾಮಗಳಿಲ್ಲ ಅಂತ. ನಾಮ ಇಲ್ಲ ಅಂದರೆ ಹೆಸರಿಲ್ಲ. ಯಾವ ಅರ್ಥದಲ್ಲಿ ಆ ನಾಮಗಳು ಶಬ್ದಗಳು ಲೋಕದಲ್ಲಿವೆ, ವ್ಯವಹಾರದಲ್ಲಿವೆ, ಪ್ರಪಂಚದೊಳಗೆ ಬಳಕೆಯಾಗ್ತವೆ, ಆ ಅರ್ಥದಲ್ಲಿ ಯಾವ ಶಬ್ದಗಳು ಭಗವಂತನಿಗಿಲ್ಲ. ಅದು ಲೋಕೋತ್ತರವಾದ ಅರ್ಥದಲ್ಲಿ ಭಗವಂತನಲ್ಲಿ ಉಂಟು. ಲೋಕೋತ್ತರವಾದ ಅರ್ಥದಲ್ಲಿ ಕೆಲವು ಶಬ್ದಗಳನ್ನು ಬಳಸಿ 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 ಕೊಳಿಸಿ ಬಿಟ್ಟಿರ್ತೇವೆ. ಅದು ಹಳಿಸಿ ಹೋಗ್ತದೆ, ನಾವು ಅದನ್ನು ಕೊಳಿಸಿ ಬಿಟ್ಟಿರ್ತೇವೆ. ಅಷ್ಟು ಕೆಳಮಟ್ಟದಲ್ಲಿ ಇಳಿಸಿ ಬಗೆದಿರುತ್ತೇವೆ. ಹೀಗಾಗಿ ಅವುಗಳನ್ನು ಉತ್ತಮರಲ್ಲಿ ಪ್ರಯೋಗ ಮಾಡುವುದಕ್ಕೆ ಕೆಲವೊಮ್ಮೆ ಸಂಕೋಚ ಆಗುತ್ತೆ. ಬೇರೆ ಯಾವುದೋ ಶಬ್ದ ಹುಡುಕಬೇಡಿ, ಪಂಡಿತ ಅಂತ ಒಂದು ಶಬ್ದ ಇದೆ. ಇಲ್ಲಿ ವ್ಯವಹಾರದೊಳಗೆ ನಮ್ಮ ಸುತ್ತಮುತ್ತಲಿರುವಂತಹ ವಿದ್ವಾಂಸರನ್ನು, ಶಾಸ್ತ್ರ ಓದಿದವರನ್ನು, ತಿಳಿದವರನ್ನು, ಒಳ್ಳೆ ಜ್ಞಾನವನ್ನು ಪಡೆದುಕೊಂಡವರನ್ನು ಪಂಡಿತ ಅಂತ ಗೌರವದಿಂದ ಕರಿತೇವೆ. ಅದು ಗೌರವದ ಶಬ್ದ. ಆದರೆ ಯಾರೂ ಕೂಡ ಇಂದ್ರದೇವರು ಭಾರೀ ಪಂಡಿತರು ಅಂತ ಅನ್ನೋದಿಲ್ಲ. ಯಾಕೆ? ಇಂದ್ರದೇವರು ಪಂಡಿತರಲ್ವಾ? ಜ್ಞಾನ ಇಲ್ವಾ ಅವರಿಗೆ? ಇದೆ. ಆದರೆ ಪಂಡಿತ ಅಂದ ತಕ್ಷಣ ನಮ್ಮ ಸುತ್ತಮುತ್ತಲಿರುವಂತಹ ಮಾನವ ಪಂಡಿತರ ನೆನಪು ನಮಗಾಗಿ ಇಂತಹ ಪಂಡಿತನೇ ಇಂದ್ರ ಅಂತ ಎಲ್ಲಿಯಾದರೂ ತಲೆಯಲ್ಲಿ ಬಂದೀತು ಅನ್ನುವ ಅರ್ಥದಲ್ಲಿ ಆ ತರಹದ ಶಬ್ದಗಳನ್ನು ಬಳಸುವುದಿಲ್ಲ. ಅಲ್ಲಿ ಸ್ವಲ್ಪ ಗೌರವದ ಬೇರೆ ಶಬ್ದಗಳನ್ನು ಬಳಸ್ತಾರೆ. ಬಳಸಿದರೆ ತಪ್ಪೇನಲ್ಲ. ಪುರಾಣಗಳಲ್ಲಿ ಅಲ್ಲಲ್ಲಿ ಬಳಕೆಯಲ್ಲಿಯೂ ಇರಬಹುದು, ಇದ್ದೇ ಇರ್ತವೆ. ಆದರೆ ವ್ಯವಹಾರದಲ್ಲಿ ನಾವು ಬಳಸುವುದಕ್ಕೆ ಸ್ವಲ್ಪ ಭಯಪಡ್ತೇವೆ. ಉಂಟಾ ಹೇಳಿ ಎಲ್ಲಿಯಾದರೂ ವ್ಯವಹಾರದಲ್ಲಿ? ಇಲ್ಲ. ಇಂದ್ರದೇವರು ಭಾಳ ಪಂಡಿತರು, ಇಂದ್ರದೇವರು ಬೇಡ. ದೊಡ್ಡ ದೊಡ್ಡ ಜ್ಞಾನಿಗಳು, ಯತಿಗಳನ್ನು ಆ ಶಬ್ದದಿಂದ ಕರೆಯೋದಿಲ್ಲ. ಜ್ಞಾನಿಗಳು ಅಂತೇವೆ, ಅದು ಸ್ವಲ್ಪ ಗೌರವದ ಶಬ್ದ. ಪಂಡಿತರು ಅನ್ನೋದಿಲ್ಲ. ಯಾಕೆ ಅಂದರೆ ಪಾಂಡಿತ್ಯ ವಿಷ್ಣುವಿಗೂ ಇದೆ, ಲಕ್ಷ್ಮಿಗೂ ಇದೆ, ವಾಯುದೇವರಿಗೂ ಇದೆ, ಎಲ್ಲರಿಗೂ ಇದೆ. ಆದರೆ ಆ ಶಬ್ದದ ಪ್ರಯೋಗ ಅಲ್ಲಿ ಮಾಡೋದಿಲ್ಲ. ಯಾಕೆ ಅಂದರೆ ಓದಿ ಕಲಿತು ಕಷ್ಟಪಟ್ಟು ಜ್ಞಾನವನ್ನು ಪಡೆದುಕೊಂಡು ತಕ್ಕ ಮಟ್ಟಿಗೆ ವಿದ್ವತ್ತೆಯನ್ನು ಅಳವಡಿಸಿಕೊಂಡವರನ್ನು ಪಂಡಿತ ಅಂತ ಕರೆದಿರುತ್ತೇವೆ. ಇವರು ಅಂಥವರಲ್ಲ. ಭಾರೀ ಉಚ್ಚಮಟ್ಟದ ಜ್ಞಾನ ಇದ್ದವರು, ಲೋಕವಿಲಕ್ಷಣವಾದ ಜ್ಞಾನ ಇದೆ ಎನ್ನುವುದಕ್ಕೋಸ್ಕರ ಅವರನ್ನು ಸ್ವಲ್ಪ ಬೇರೆ ಶಬ್ದದಿಂದ ಕರೆಯೋಣ ಅಂತ. ಆದರೆ ದೇವರ ಸ್ಥಿತಿ ಏನಾಗಿದೆ ಅಂದರೆ, ನೀವು ಬೇರೆ ಶಬ್ದದಿಂದ ಕರೆಯೋಣ ಅಂತ ಹುಡುಕಿದರೂ ಯಾವ ಶಬ್ದಗಳು ಕೂಡ ದೇವರಲ್ಲಿ ಸರಿಯಾಗಿ ಯೋಗ್ಯವಾಗಿ ಹೊಂದುವ ಶಬ್ದ ಇಲ್ಲ. ಅಡಿಕ್ವೇಟ್ ಆದ ಶಬ್ದನೇ ಇಲ್ಲ. ಯಾವುದೂ ಭಗವಂತನಲ್ಲಿ ಸರಿಯಾಗಿ ಹೊಂದುವಂಥದ್ದಿಲ್ಲ. ಎಲ್ಲವೂ ಆ ಪರಮಾತ್ಮನ ದೃಷ್ಟಿಯಲ್ಲಿ ಸಣ್ಣದೇ ಆಗತ್ತೆ. ಹೀಗಾಗಿ ಲೋಕಸಿದ್ಧಾರ್ಥನಾಮ್ನಸ್ಸ ರಾಹಿತ್ಯಾತ್ ನಾಮವರ್ಜಿತ. ದೇವರಿಗೆ ನಾವು ಮಾಡಿದ ಪೂಜೆಯೆಲ್ಲ ನೋಡಿ ಆನಂದ ಆಯಿತು ಅಂತ ನೀವು ಒಂದು ಮಾತು ಹೇಳ್ತೀರಾ ಅಂತ ಇಟ್ಕೊಳ್ಳಿ. ಸಂತೋಷ, ಆನಂದ ಆಯಿತು. ಆನಂದ ಅನ್ನುವುದು ದೇವರಿಗೆ ಉಂಟು. ದೇವರಿಗೆ ಆನಂದ ಆಯಿತು, ದೇವರಿಗೆ ಆನಂದ ಇದೆ ಅಂತ ಒಂದು ಶಬ್ದವನ್ನು ನಾವು ಬಳಸ್ತೇವೆ. ಈ ದೇವರ ಆನಂದ, ಅದನ್ನು ಆನಂದ ಅನ್ನುವ ಶಬ್ದದಿಂದ ನಾವು ಬಳಸಬೇಕು ಅಂದರೆ ಆನಂದ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕಲ್ವಾ? ಯಾವುದೇ ಒಂದು ಶಬ್ದದ ಅರ್ಥವನ್ನು ತಿಳಿಯದೆ ಅದನ್ನು ನಾವು ಬಳಸೋ ಹಾಗಿಲ್ಲ. ಆನಂದ ಅಂದಾಕ್ಷಣಕ್ಕೆ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಹೇಳಿ? ನಮಗೇನು ಆನಂದದ ಅನುಭವ ಆಗಿರುತ್ತದೆ ಅದೇ ತಾನೇ ನಮ್ಮ ತಲೆಯಲ್ಲಿ ಬರೋದು. ಅದನ್ನು ತಿಳ್ಕೊಂಡೇ ನಾವು ಆನಂದ ಶಬ್ದವನ್ನು ಬಳಸಬೇಕು. ನಮಗಾಗಿರೋ ಆನಂದ ಹೇಗಿರ್ತದೆ? ಏನನ್ನೋ ನೋಡಿದಾಗ ಆನಂದ ಹುಟ್ಟತ್ತೆ, ಕೇಳಿದಾಗ ಆನಂದ ಹುಟ್ಟತ್ತೆ, ಕುಡಿದಾಗ, ಬೇರೆ ಬೇರೆ ವಸ್ತುಗಳ ಸೇವನೆಯನ್ನು ನಾವು ಮಾಡಿದಾಗ ನಮಗೆ ಆನಂದವಾಗ್ತದೆ. ಭಕ್ಷ್ಯಭೋಜ್ಯಗಳನ್ನು ತಿಂದಾಗ, ಹಾಲು ಕುಡಿದಾಗ, ಸುಂದರವಾದ ರಮಣೀಯವಾದ ರೂಪವನ್ನು ನೋಡಿದರೆ, ಇಂಪಾಗಿ ಹಾಡುಗಳನ್ನು ಕೇಳಿದರೆ, ತಂಪಾದ ಗಾಳಿಯನ್ನು ಸ್ಪರ್ಶನೇಂದ್ರಿಯದಿಂದ ಅನುಭವಿಸಿದರೆ ಆಗ ಆನಂದವಾಗ್ತದೆ. ಓ, ದೇವರಿಗೂ ಹೀಗೆ ಆನಂದ ಆಯಿತೋ? ನಾವು ಅಭಿಷೇಕ ಮಾಡಿದಾಗ ತಂಪಾಯಿತು,
ಗಂಧವನ್ನು ಏರಿಸಿದಾಗ ಘಮಘಮ ವಾಸನೆಯನ್ನು ತೆಗೆದುಕೊಂಡು ಆನಂದ ಆಯಿತು. ಹೀಗೆ ನಾವು ಅಂದ್ಕೊಳ್ತೇವೆ. ಹಾಗೆ ಅಂದ್ಕೊಂಡ್ರೆ ಎಂತಹ ದೊಡ್ಡ ಅಪರಾಧ ಅದು. ಆನಂದೋ ನೀದೃಶಾನಂದ, ಅವಶ್ಯವಾಗಿ ದೇವರಿಗೆ ಆನಂದ ಉಂಟು. ಆದರೆ ನಾವು ತಿಳಿಯುವಂತಹ ಆನಂದ ದೇವರದಲ್ಲ. ಅವನ ಆನಂದ ಹುಟ್ಟುವ ಆನಂದ ಅಲ್ಲ. ಯಾವುದೋ ಒಂದು ವಿಷಯದ ಭೋಗ ಮಾಡುವುದರಿಂದ ಹುಟ್ಟುವ ಆನಂದ ಅಲ್ಲ, ಹೊಸದಾಗಿ ಬರುವ ಆನಂದ ಅಲ್ಲ ದೇವರದು. ಆದರೆ ನಮ್ಮ ತಲೆಯಲ್ಲಿ ಅಂತಹ ಆನಂದ ಬಿಟ್ಟರೆ ಬೇರೆ ಆನಂದ ತಲೆಯಲ್ಲೇ ಇಲ್ಲ. ಇದು ಸಮಸ್ಯೆ ಇದೆ. ಆದರೂ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಹೇಗೆ ಆನಂದ ಅನುಕೂಲವೋ ಹಾಗೆ ದೇವರಿಗೂ ಆನಂದ ಅನುಕೂಲ. ಇಷ್ಟೇ ಅರ್ಥದಲ್ಲಿ ದೇವರಿಗೆ ಆನಂದ ಇದೆ ಅಂತ ತಿಳಿಯಬಹುದೇ ಹೊರತು ಆ ಭಗವಂತನಿಗೆ ಆನಂದ ನಮ್ಮಂಥದ್ದು ಅಂತ ಸರ್ವಥಾ ತಿಳಿಯುವಂತಿಲ್ಲ. ಹಾಗಾದರೆ ದೇವರಲ್ಲಿ ಆನಂದ ಇದೆ ಎನ್ನುವ ಶಬ್ದವನ್ನು ನಾವು ಬಳಸಬಹುದಾ, ಬಳಸಬಾರದಾ? ನಮಗೆಂತಹ ಆನಂದ ಇದೆ ಅಂತಹ ಆನಂದ ದೇವರಿಗಿದೆ ಅನ್ನೋ ಅರ್ಥದಲ್ಲಿ ದೇವರನ್ನು ಆನಂದಪೂರ್ಣ, ಆನಂದವಾನ್ ಅಂತ ಕರೆಯೋ ಹಾಗಿಲ್ಲ. ಹೀಗಾಗಿ ದೇವರಿಗೆ ಆನಂದವಾನ್ ಅನ್ನೋ ಹೆಸರು ಉಂಟಾ? ಸುಖಿ ಅಂತನ್ನುವ ಶಬ್ದದಿಂದ ದೇವರನ್ನು ಕರೆಯಬಹುದಾ? ಇಲ್ಲ ಅಂದರು. ನಿನ್ನ ತಲೆಯೊಳಗಿಟ್ಟುಕೊಂಡ ಸುಖ ಅಂದರೆ ಏನೊಂದು ಅರ್ಥ ಇದೆ ನೋಡು, ಆ ಅರ್ಥದಲ್ಲಿ ದೇವರು ಸುಖಿ ಅನ್ನುವ ಹೆಸರಿನಿಂದ ಪ್ರತಿಪಾದ್ಯನಾಗ್ತಾನ? ಇಲ್ಲ. ಬುದ್ಧಿಮಾನ್, ದೇವರು ಬುದ್ಧಿವಂತನ? ಬುದ್ಧಿವಂತ ಹೌದಪ್ಪ, ಆದರೆ ಬುದ್ಧಿ ಅಂದರೆ ನೀ ಏನು ತಿಳ್ಕೊಂಡಿದ್ದೀಯಲ್ಲ ಬುದ್ಧಿ ಅಂತ, ಈ ತರಹದ ಬುದ್ಧಿವಂತ ದೇವರು ಅಂತ ತಿಳ್ಕೊಂಡೀಯಾ? ಅಲ್ಲ. ಈ ಅರ್ಥದಲ್ಲಿ ವೇದಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ ಭಗವಂತನಿಗೆ ನಾಮಗಳು ಇಲ್ಲ ಅಂತ ಹೇಳಿದ್ದಾರೆ ಹೊರತು ನಾಮಗಳೇ ಇಲ್ಲ ಅಂತ ತಿಳಿಯಬೇಡಿ. ದೇವರು ನಡೀತಾನೆ, ಕೃಷ್ಣ ಅಂಬೆಗಾಲಿಟ್ಟ, ಹೆಜ್ಜೆ ಇಟ್ಟ ಎಲ್ಲ ಬರುತ್ತೆ ಮುಂದೆ. ಭಾಗವತದ ದಶಮಸ್ಕಂದದಲ್ಲಿ ವರ್ಣನೆ ಇದೆ. ಅದರ ಪ್ರವಚನವನ್ನು ನೀವು ಬೇರೆ ಪ್ರೋಷ್ಠಪದಿಯಲ್ಲಿ ಹೇಳುವಂತಹ ವಿದ್ವಾಂಸರಿಂದ ಕೇಳ್ತೀರಿ. ಈ ರೀತಿ ಆ ಮುಂದೆ ಬರುವ ಎಲ್ಲ ಕಥೆಗಳ ಬಗ್ಗೆ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಇದು ಸಾಧ್ಯವಾ? ಸರಳವಾದ ಶಬ್ದ. ಹೆಜ್ಜೆ ಇಡ್ತಾನೆ ದೇವರು, ಅಂಬೆಗಾಲು ಹಾಕ್ತಾನೆ. ಪ್ರಾಂಗಣೆ ರಿಂಖಣಂ ಕುರ್ವನ್, ಪರಮಾತ್ಮ ಅಂಬೆಗಾಲು ಹಾಕ್ತಾನೆ ಎನ್ನುವ ಮಾತುಗಳೆಲ್ಲ ಭಾಗವತದಲ್ಲಿ ಬರ್ತದೆ, ಬೇರೆ ಬೇರೆ ಗ್ರಂಥಗಳಲ್ಲಿಯೂ ಬರ್ತದೆ. ಏನು ಅರ್ಥ ಮಾಡಿಕೊಳ್ಳೋದು ಅದಕ್ಕೆ? ಒಬ್ಬ ವ್ಯಕ್ತಿ ನಡೀತಾನೆ ಅಂದರೆ ಏನು ಅರ್ಥ ಹೇಳಿ? ನಡೀತಾನೆ ಅಂದರೆ ಏನರ್ಥ? ಹೆಜ್ಜೆ ಇಡ್ತಾ ಹೋಗ್ತಾನೆ ಅಂತ ಅರ್ಥ. ಹೆಜ್ಜೆ ಇಡೋದು ಅಂದರೆ ಅರ್ಥ ಏನು? ಒಂದು ಕಾಲು ಒಂದು ಕಡೆಗೆ ಇಟ್ಟು ಇನ್ನೊಂದು ಕಾಲನ್ನು ಮುಂದೆ ಇಡ್ತಾನೆ. ಮುಂದೆ ಇಡ್ತಾನೆ ಅಂದರೆ ಎಲ್ಲಿ ಇಟ್ಟಿಲ್ಲ ಅಲ್ಲಿ ಇಡ್ತಾನೆ. ಆಮೇಲೆ ಹಿಂದೆ ಏನು ಕಾಲಿಟ್ಟಿದ್ದಾನಲ್ಲ ಅದನ್ನು ಎತ್ತುತ್ತಾನೆ. ಯಾವ ನೆಲದ ಮೇಲೆ ಒಂದು ಕಾಲಿಟ್ಟಿದ್ದಾನೋ ಅದನ್ನು ಎತ್ತಿ ಎಲ್ಲಿ ಆ ಕಾಲಿಟ್ಟಿಲ್ಲ ಆ ಸ್ಥಳದಲ್ಲಿ ಇಡ್ತಾನೆ. ಮತ್ತೆ ಅಲ್ಲಿಟ್ಟಿದ್ದನ್ನು ತೆಗೆದು ಅದರ ಮುಂದೆ ಇಡ್ತಾನೆ. ಇದು ತಾನೇ ನಡೆಯೋದು ಅನ್ನೋದಕ್ಕೆ ಅರ್ಥ. ದೇವರು ನಡೀತಾನೆ ಅಂದರೆ ಇಷ್ಟೇ ಅರ್ಥ ತಾನೆ? ಹೌದಾ? ಅಹುದಾದರೆ ಅಹುದನ್ನೇ, ಇಲ್ಲವಾದರೆ ಇಲ್ಲವೆನ್ನಿ. ಹೇಗೆ ಹೌದು ಅಂತೀರಾ? ವೇದಗಳನ್ನು ಶಾಸ್ತ್ರಗಳನ್ನು ತಿಳಿದಂಥವರು ನೀವು ಪಾಪ, ಅಲ್ಲ ಅಂತ ಹೌದು ಅಂತ ಹೇಗಂತೀರಾ ಇದನ್ನು? ಯಾಕೆ ನೋಡಿ, ಹೀಗೆ ಹಿಂದೆ ತಾನು ಕಾಲಿಟ್ಟ ಸ್ಥಾನದಿಂದ ದೇವರು ಕಾಲು ತೆಗೆದ ಅಂದರೆ ಅರ್ಥ ಏನು? ಅಲ್ಲಿ ದೇವರ ಕಾಲಿಲ್ಲ ಅಂತ. ಎಲ್ಲಿ ಇಟ್ಟಿಲ್ಲವೋ ಅಲ್ಲಿ ಇಡ್ತಾನೆ ಅಂದರೆ ಇಷ್ಟು ಹೊತ್ತು ಅಲ್ಲಿ ಈ ಕಾಲು ಇರಲಿಲ್ಲ ಅಂತ ಅರ್ಥ. ಅದು ಸಾಧ್ಯವೇ ಇಲ್ಲ. ದೇವರ ಕಾಲು ವಿಶ್ವದಲ್ಲಿ ಎಲ್ಲ ಕಡೆಗೂ ವ್ಯಾಪ್ತವಾಗಿದೆ. ಅವನಿಲ್ಲದಿರುವ ಸ್ಥಳವೇ ಇಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲ ಕಡೆಗೆ ದೇವರಿದ್ದಾನೆ. ದೇವರಿದ್ದಾನೆ, ದೇವರ ಕಾಲಿರಬೇಕಲ್ಲ. ನೇಹನ ನಾಸ್ತಿ ಕಿಂಚನ. ದೇವರು ಬೇರೆ ಅಲ್ಲ, ದೇವರ ಕಾಲು ಬೇರೆ ಅಲ್ಲ. ಹಾಗಾದರೆ ದೇವರು, ದೇವರ ಕಾಲು, ದೇವರ ಕೈ, ಅವನ ಕಣ್ಣು, ಅವನ ಕಿವಿ ಎಲ್ಲವೂ ಎಲ್ಲ ಕಡೆಗಿದೆ. ಅವನ ಮುಖವೂ ಎಲ್ಲ ಕಡೆಗಿದೆ ಅನ್ನೋದಕ್ಕೆ ದೇವರನ್ನು ಸರ್ವತೋಮುಖ ಅಂತ ಕರೀತಾರೆ. ಅವನ ಕಣ್ಣು ಎಲ್ಲ ಕಡೆಗಿದೆ, ಆದ್ದರಿಂದ ಅವನಿಗೆ ವಿಶ್ವತಶ್ಚಕ್ಷು ಅಂತಾರೆ.
ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ಅವನ ಕಾಲುಗಳು ಎಲ್ಲ ಕಡೆಗಿದೆ. ಎಲ್ಲ ಕಡೆಗಿದ್ದ ಮೇಲೆ ಅವನು ನಡೆಯೋದು ಹೇಗೆ? ಎಲ್ಲಿಂದ ಎತ್ತಬೇಕು, ಎಲ್ಲಿಡಬೇಕು, ಎಲ್ಲ ಕಡೆಗೆ ಇದ್ದೇ ಇದೆ. ಏನೇನೋ ಹೇಳ್ತೀರ, ನಮಗಿದು ಮನಸ್ಸಿಗೆ ಬರ್ತಾ ಇಲ್ಲ. ಮನಸ್ಸಿಗೆ ಬರಬೇಕಾ? ಬನ್ನಿ ಮಾಡ್ತೇವೆ. ನಿಮಗೆ ಒಂದು 4 ಕಡೆಗೆ ಗೋಡೆ ಕಟ್ಟಿ ಅಥವಾ ಫ್ಲೈವುಡ್ಡಿನಿಂದ ಒಂದು ಚೆನ್ನಾಗಿ ಕಂಪಾರ್ಟ್ಮೆಂಟ್ ತರಹ ಮಾಡಿ ಅದರೊಳಗೂ ಸ್ವಲ್ಪ ಯಾರು ದಪ್ಪ ಇದ್ದೀರಾ ನೋಡಿ ಆರಿಸಿ ನಿಮ್ಮನ್ನು ಕೂಡಿಸ್ತೇವೆ. ಅದು ಎಷ್ಟಿರುತ್ತೆ ಅಂದರೆ ನಿಮಗೆ ಆಚೆ ಈಚೆ ಸರಿಯೋದಕ್ಕೂ ಬರೋದಿಲ್ಲ. ನೀವು ಕೂತ ಮೇಲೆ ನಿಮ್ಮ ಅಳತಿ ನೋಡೇನೆ ಮಳಿ ಬಡಿತೇವೆ, ನಿಮ್ಮ ತೊಡೆಗಲ್ಲ ನೆಲಕ್ಕೆ. ಆಗ ಗರಗರ ಅಂತ ತಿರುಗಿರಿ ಅಂತ ಹೇಳ್ತೇವೆ, ಓಡ್ರಿ ಅಂತ ಹೇಳ್ತೇವೆ. ಓಡ್ತೀರಾ? ತಿರುಗ್ತೀರಾ? ಯಾಕೆ? ನಿಮಗೆ ಸ್ಥಳವೇ ಇಲ್ಲ ಅಲ್ಲಿ. ಆಚೆ ಈಚೆ ಸರಿಯೋ ಹಾಗೆ ಸುತ್ತಲೂ ಕಟ್ಟಿಗೆ ಇದೆ, ಅದನ್ನು ತುಂಬಿಕೊಂಡಿದ್ದೀರಾ. ಒಂದು ಸಂತೋಷ ಮಾತ್ರ ನೀವು ಪಡ್ಬೋದು, ನಾವು ವ್ಯಾಪ್ತರಾಗಿದ್ದೇವೆ ಅಂತ. ನೀವು ಅಲ್ಲಿ ವ್ಯಾಪ್ತರಾದದ್ದರಿಂದ ತಿರುಗೋದಕ್ಕೂ ಆಗೋದಿಲ್ಲ, ನಡೆಯೋದಕ್ಕೂ ಆಗೋದಿಲ್ಲ, ಓಡೋದಕ್ಕಂತೂ ಸಾಧ್ಯವೇ ಇಲ್ಲ. ಓಡೋದಕ್ಕಾಗೋದಿಲ್ಲ ಅಷ್ಟೇ ಅಲ್ಲ, ಅಲ್ಲಿ ಕೂತಾಗ ಹುಳ ಕಡಿದ್ರೆ ಓಡೋ ಸಚ್ಕೊಳ್ಳಿಕ್ಕೂ ಆಗೋದಿಲ್ಲ, ಕೈ ಎತ್ತಲಿಕ್ಕೂ ಆಗೋದಿಲ್ಲ. ಈ ಸ್ಥಿತಿಯೊಳಗಿರುವಂತಹ ನಿಮಗೆ ಆಗ ಪ್ರಜ್ಞೆಗೆ ಬರುತ್ತೆ, ಹಾಗಾದರೆ ಸ್ಥಾನವೇ ಇಲ್ಲದಂತೆ ನಾವೇ ಒಂದು ಸ್ಥಳದಲ್ಲಿ ತುಂಬಿಕೊಂಡಾಗ ಕ್ರಿಯೆ, ಆ್ಯಕ್ಷನ್ ಈಸ್ ಇಂಪಾಸಿಬಲ್. ಇದು ನಿಮಗೆ ಅರ್ಥವಾಗತ್ತೆ. ದೇವರ ಸ್ಥಿತಿ ಹೀಗಿದೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಹೀಗಿರುವಾಗ ಪರಮಾತ್ಮನಲ್ಲಿ ಓಡಾಟ, ನಡೆದಾಟ ಇದೆಲ್ಲ ಹೇಗೆ ಸಂಭಾವಿತ? ಆದರೆ ದೇವರು ನಡೀತಾನೆ ಅಂತ ಭಾಗವತ ಹೇಳುತ್ತದೆ, ಮಹಾಭಾರತ ಹೇಳುತ್ತದೆ. ದ್ವಾರಕೆಯಿಂದ ಹಸ್ತಿನಾವತಿಗೆ ಬಂದ ಅಂತ ಹೇಳ್ತದೆ, ಹಸ್ತಿನಾವತಿಯಿಂದ ದ್ವಾರಕೆಗೆ ಹೋದ ಅಂತ ಹೇಳ್ತದೆ. ಹೇಗೆ ಅರ್ಥ ಮಾಡಿಕೊಳ್ಳೋದು? ಲೋಕಸಿದ್ಧಾರ್ಥನಾಂ ನ ಸಹ ರಾಹಿತ್ಯಾತ್ ನಾಮವರ್ಜಿತ. ನಾಮ ಅಂದರೆ ಶಬ್ದಗಳು ಅಂತ ಅರ್ಥ, ಇಲ್ಲಿ ನಾಮಪದಗಳು ಅಂತ ಅರ್ಥ ಅಲ್ಲ. ಹಾಗಾದರೆ ಈಶ್ವರೋ ಗಚ್ಚತಿ, ಕೃಷ್ಣೋ ಗಚ್ಚತಿ ಎನ್ನುವ ಶಬ್ದಕ್ಕೆ ನಮ್ಮ ತಲೆಯಲ್ಲಿದ್ದ ಅರ್ಥವನ್ನು ನಾವು ಅಲ್ಲಿ ಮಾಡಿಕೊಳ್ಳೋದು ಅಂತಿಲ್ಲ. ಅಲ್ಲಿ ಒಂದು ವಿಚಿತ್ರವಾದ ಅರ್ಥ. ದೇವರು ಮೊದಲೂ ಇದ್ದಾನೆ, ಅವನ ಹೆಜ್ಜೆ ಎಲ್ಲ, ಅವನ ಕಾಲು ಎಲ್ಲ ಕಡೆಗಿದೆ. ಆದರೂ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ, ಶಕ್ತಿ ವ್ಯಕ್ತಿಗಳ ವ್ಯವಸ್ಥೆಯಿಂದ ಆ ಭಗವಂತ ತಾನು ಹೆಜ್ಜೆಯನ್ನು ಇಡ್ತಾ ಹೋಗ್ತಾನೆ ಎನ್ನುವುದನ್ನು ಶಾಸ್ತ್ರಕ್ಕೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಇದು ಬರೀ ಒಂದು ನಡೆಯೋದಕ್ಕಲ್ಲ, ಎಲ್ಲದಕ್ಕೂ. ನೀವು ಬಂದ ತಕ್ಷಣ ಓಹ್ ಇವಾಗ ಬಂದ್ರ ಭಾಳ ಸಂತೋಷ, ಮತ್ತು 2ನೇ ಸಲ ನೋಡಿ ಇವಾಗ ಬಂದ್ರ ಭಾಳ ಸಂತೋಷ ಅಂದರೆ ಓಹೋ, ಹಾಗಾದರೆ ನಾವು ಇವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗಬೇಕು ಮೆಂಟಲ್ ಆಸ್ಪತ್ರೆಗೆ ಅಂತ ನೀವು ಅಂದ್ಕೊಳ್ತೀರ. ಈಗ ಮಾತನಾಡಿಸಿದ್ದಾರೆ, ಮತ್ತೆ ಇಂಥ ಸಂದರ್ಭಗಳು ಬರುತ್ತೆ. ಆ ಮಾತು ಬೇರೆ. ಅಂದರೆ ಬಂದವರೆಲ್ಲ ಹುಚ್ಚರು ಅಂತ ಅರ್ಥ ಅಲ್ಲ, ಸಂದರ್ಭ ಬಂದವರು ಬರ್ತದೆ, ಏನು ತೊಂದರೆ ಇಲ್ಲ. ಆದರೆ ಮನುಷ್ಯ ನಗುತ್ತಾನೆ. ಯಾಕೆ ಅಂದರೆ ಅದು ಮೊಟ್ಟ ಮೊದಲು ಸ್ವಾಗತ ಮಾಡುವುದಕ್ಕೆ ನಗುವುದು. ಇಷ್ಟು ಹೊತ್ತು ನೋಡಿರಲಿಲ್ಲ, ಇದೀಗ ನೋಡಿದೆವು ಅನ್ನುವ ದೃಷ್ಟಿಯಲ್ಲಿ ನಗುತ್ತಾನೆ. ಯಾವುದೋ ಒಂದು ವಸ್ತು ಹೊಸದಾಗಿ ಕಂಡ ತಕ್ಷಣ ಸಂತೋಷವಾಗುತ್ತೆ, ಆನಂದವಾಗ್ತದೆ. ಬಹಳ ದಿನಕ್ಕೆ ಅಪರೂಪವಾಗಿ ಜಹಾಂಗೀರ್ ಮಾಡಿದರೆ ಭಾರೀ ರುಚಿ ಮಾಡ್ಕೊಂಡು ತಿಂತಾನೆ. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಯಾವಾಗಲೂ ಜಹಾಂಗೀರೆ ಮಾಡಿಸ್ತಾ ಕುಳಿತರೆ ಬೇಸರ ಬಂದುಬಿಡ್ತದೆ. ನೋಡಿ, ಆಲೋಚನೆ ಮಾಡಿ. ದೇವರು ನಗುತ್ತಾನೆ ಅಂದರೆ ಆ ಒಂದು ಸಂಗತಿಯನ್ನು ಮೊದಲು ಕಂಡಿರಲಿಲ್ಲ, ಇದೀಗ ಕಂಡ, ಆನಂದ ಆಯಿತು ಹೇಳಬಹುದಾ? ಅನಾದಿ ಕಾಲದಿಂದ ಅವನಿಗೆ ಎಲ್ಲವೂ ಗೊತ್ತು. ಏನು ಹೊಸದಿದೆ, ಏನು ಹೊಸದು ಬಂತು ಅನ್ನೋದಕ್ಕೆ ಹೊಸ ಸಂಗತಿ ಅಂತ ಅವನು ಸಂತೋಷ ಪಡಬೇಕು, ನಗಬೇಕು, ಆನಂದ ಪಡಬೇಕು, ಆಶ್ಚರ್ಯ ಅಂದ್ಕೊಳ್ಬೇಕು. ಆಶ್ಚರ್ಯ ಅನ್ನೋದೇ ಇಲ್ಲ ದೇವರಿಗೆ. ಛಾಂದೋಗ್ಯೋಪನಿಷತ್ತು ಹೇಳುತ್ತದೆ, ಅವಾಕ್ಯ ನಾದರಹ. ಜೋರಾಗಿ ಹೇಳುತ್ತದೆ ಛಾಂದೋಗ್ಯ,
ನಾದರಃ ನ ವಿದ್ಯತೆ ಆದರಃ ಆಶ್ಚರ್ಯ ಬುದ್ಧಿ ಅಸ್ಯ ಅಂತ ಪ್ರಮೇಯ ದೀಪಿಕಾದಲ್ಲಿ ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡ್ತಾರೆ. ಛಾಂದೋಗ್ಯದ ವಾಕ್ಯಕ್ಕೆ ಗೀತಾಭಾಷ್ಯ ಪ್ರಮೇಯ ದೀಪಿಕೆಯಲ್ಲಿ ಯಾವುದರ ಬಗ್ಗೆಯೂ ದೇವರಿಗೆ ಆಶ್ಚರ್ಯ ಇಲ್ಲ. ಆದರೂ ಆಶ್ಚರ್ಯ ಆದವರ ಹಾಗೆ ನಾಟಕ ಮಾಡ್ತಾನೆ. ಕಥೆಯೆಲ್ಲ ಕೇಳಿದ್ದೀರಿ, ಮುಂದೆ ಬರ್ತದೆ. ಶ್ರೀಕೃಷ್ಣ ಪರಮಾತ್ಮ ಮಲಗಿದವರಂತೆ ನಾಟಕ ಮಾಡಿರ್ತಾನೆ. ದುರ್ಯೋಧನನೂ ಬರ್ತಾನೆ, ಅರ್ಜುನನೂ ಬರ್ತಾನೆ ಯುದ್ಧಕ್ಕೆ ಸಹಾಯ ಕೇಳಬೇಕು ಅಂತ. ದುರ್ಯೋಧನ ಮೊದಲು ಬಂದಿರ್ತಾನೆ, ತಲೆ ಹತ್ತಿರ ಕೂಡ್ತಾನೆ. ಅರ್ಜುನ ನಂತರ ಬರ್ತಾನೆ, ಪಾದಗಳ ಹತ್ತಿರ ಕೂಡ್ತಾನೆ. ಕಡಿತ ತಕ್ಷಣಕ್ಕೆ ಏನಪ್ಪ ಅರ್ಜುನ ಯಾವಾಗ ಬಂದು ಅಂತಾನೆ. ಅಂದರೆ ಇಷ್ಟೊತ್ತು ಅರ್ಜುನ ಬಂದದ್ದು ಗೊತ್ತಿರಲಿಲ್ವೇ? ಗೊತ್ತಿದೆ. ಆದರೆ ಏನೋ ಹೊಸದಾಗಿ ಬಹಳ ದಿನದ ಮೇಲೆ ಅರ್ಜುನ ಬಂದಿದ್ದಾನೆ ಭೇಟಿ ಎನ್ನುವ ಹಾಗೆ ದೇವರು ಮಾತನಾಡ್ತಾನೆ. ಇವಕ್ಕೆಲ್ಲ ಏನು ಅರ್ಥ ಮಾಡಿಕೊಳ್ಳಬೇಕು? ಅರ್ಥ ಮಾಡಿಕೊಳ್ಳೋದೇ ಬಹಳ ಕಷ್ಟ ಇದೆ. ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಓದಿದರೆ ಮಾತ್ರ ಆ ಎಲ್ಲ ವಾಕ್ಯಗಳ ಅಭಿಪ್ರಾಯವನ್ನು ನಮ್ಮ ಯೋಗ್ಯತೆಗೆ ತಕ್ಕಷ್ಟು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಪೂರ್ಣ ತಿಳಿಯುವುದಕ್ಕಂತೂ ಸಾಧ್ಯವೇ ಇಲ್ಲ, ಅದರಲ್ಲಿ ಯಾವ ಸಂಶಯವೇ ಇಲ್ಲ. ಯಥಾಶಕ್ತಿ ಪೂರ್ಣವಲ್ಲದಿದ್ದರೂ ವಿಪರೀತವಲ್ಲದ ಯಥಾರ್ಥವಾದ ಜ್ಞಾನವನ್ನು ನಾವು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಪರಿಪೂರ್ಣ ಜ್ಞಾನವನ್ನು ಮಾಡಿಕೊಳ್ಳುವ ಯೋಗ್ಯತೆ ನಮ್ಮದಲ್ಲ, ಆ ಅಪೇಕ್ಷೆಯನ್ನು ಪಡುವುದು ಸಲ್ಲ. ಹಾಗಾದರೆ ಈ ಅರ್ಥದಲ್ಲಿ ಪರಮಾತ್ಮನಿಗೆ ನಾಮಗಳಿಲ್ಲ, ರೂಪ ಇಲ್ಲ. ಅರೂಪ ಅಪ್ರಾಕೃತತ್ವಾಚ್ಚ ಸತ್ವಾಭಾವಾತ್ ತಥಾ ಗುಣ. ಪರಮಾತ್ಮನಿಗೆ ರೂಪ ಇಲ್ಲ ಅಂತಾರೆ. ರೂಪ ಇಲ್ಲ ಅಂತ ಹೇಳುವುದರ ಅಭಿಪ್ರಾಯ ನಿರಾಕಾರ, ದೇಹವೇ ಇಲ್ಲ, ಕೈ ಇಲ್ಲ, ಕಣ್ಣಿಲ್ಲ, ಕಾಲಿಲ್ಲ, ಮೂಗಿಲ್ಲ ಅಂತ ಅರ್ಥದಲ್ಲಿ ಅಲ್ಲ. ಯಾವ ರೀತಿ ಸತ್ವಗುಣ, ರಜೋಗುಣ, ತಮೋಗುಣಗಳೆಂಬ ಪ್ರಾಕೃತವಾದ ಗುಣಗಳಿಂದ ನಿರ್ಮಿತವಾದ, ಪಂಚಭೂತಗಳಿಂದ ನಿರ್ಮಿತವಾದ ಶರೀರ ಜಡವಾದ, ಇನರ್ಟಾದ, ತಿಳುವಳಿಕೆ ಇಲ್ಲದ, ಜ್ಞಾನಶೂನ್ಯವಾದಂತಹ ಶರೀರ ನಮಗುಂಟು. ಶರೀರದೊಳಗಿನ ನಮಗೆ ಜ್ಞಾನ ಉಂಟು, ಶರೀರಕ್ಕೆ ಜ್ಞಾನ ಇಲ್ಲ, ಅದು ಜಡ. ಅಂತೆಯೇ ಚೇತನ ಈ ಶರೀರದಿಂದ ಆಚೆಗೆ ಬಂದಾಗ ಈ ಶರೀರಕ್ಕೆ ಜ್ಞಾನ ಇರುವುದಿಲ್ಲ, ಅದನ್ನು ಶವ ಅಂತಾರೆ. ಹಾಗಾದರೆ ಚೇತನನಿಗೆ ಜ್ಞಾನ ಇದೆ, ಶರೀರಕ್ಕೆ ಜ್ಞಾನ ಇಲ್ಲ. ಇಂತಹ ಶರೀರ ದೇವರಿಗಿಲ್ಲ. ಚಿನ್ಮಯವಾದ ಶರೀರ. ನಾನು ಬೇರೆ, ನನ್ನ ಶರೀರ ಬೇರೆ, ಹೀಗೆ ದೇವರಿಗಿಲ್ಲ. ದೇವರು ಬೇರೆ, ಅವನ ಶರೀರ ಬೇರೆ ಅಲ್ಲ. ದೇವರು ಅವನ ಶರೀರ ಒಂದೇ. ಆ ಶರೀರಕ್ಕೂ ಜ್ಞಾನ ಇದೆ, ಅನಂತ ಗುಣಗಳಿವೆ. ಅದೇ ಪರಮಾತ್ಮ. ಈ ರೀತಿಯ ಒಂದು ವಿಲಕ್ಷಣವಾದ ಜ್ಞಾನಾದಿ ಗುಣಸ್ವರೂಪವಾದಂತಹ ಶರೀರ ಪರಮಾತ್ಮನಿಗಿದೆ. ಎಷ್ಟೋ ಜನ ಸ್ವಲ್ಪ ಗೊಂದಲ ಮಾಡಿಕೊಳ್ತಾರೆ. ಪ್ರಾಕೃತ ಅಲ್ಲ, ರಕ್ತ ಮಾಂಸ ಇವುಗಳಿಂದ ನಿರ್ಮಿತವಾದದ್ದಲ್ಲ, ಜ್ಞಾನಾನಂದಾತ್ಮಕ. ಅದು ಹೇಗಿರುತ್ತೆ? ಅದು ಹೀಗಿರ್ತದ ಅಥವಾ ಬೇರೆ ಥರ ಇರುತ್ತೆ? ಆ ಥರ ಎಲ್ಲ ತಲೆಗೆ ಯಾವುದೇ ಚಿಂತನೆ ಮಾಡುವ ಅವಶ್ಯಕತೆ ಇಲ್ಲ, ಹೀಗೇ ಇರ್ತದೆ. ತಥಾಪಿ ಪುರುಷಾಕಾರೋ ಭಕ್ತಾನಾಂ ತ್ವಂ ಪ್ರಕಾಶಸೆ. ಪುರುಷ ಹೇಗಿರ್ತಾನೋ ಹಾಗೇ ಇದ್ದಾನೆ ಪರಮಾತ್ಮ. ಕಣ್ಣಿದೆ, ಕಿವಿ ಇದೆ, ಎಲ್ಲವೂ ಇದೆ, ಮಾಂಸವೂ ಇದೆ, ರಕ್ತವೂ ಇದೆ, ಅಸ್ಥಿಗಳೂ ಇದೆ. ಅಸ್ಥಿಯಿಂದ ಕ್ಷಣಕ್ಕೆ ಕೆಲವರಿಗೆ ತಲೆ ಕೆಡ್ತದೆ, ಏನು ದೇವರಿಗೂ ಅಸ್ಥಿ ಇದೆ ಅಂತೀರಾ ಅಂತ. ಅಸ್ಥಿ ಎನ್ನುವ ಶಬ್ದ ಬಳಸಬಾರದು. ದೇವರಿಗೆ ಅಸ್ಥಿ ಇದೆ, ದೇವರಿಗೆ ಅಸ್ಥಿ ಇದೆ ಅಂತ ಭಾಗವತ ಹೇಳುತ್ತದೆ. ಭಾಗವತದಲ್ಲಿಯೇ ಪರಮಾತ್ಮನ ಶರೀರದಲ್ಲಿ ಅಸ್ಥಿಗಳಿವೆ, ಅದರಿಂದಲೇ ಪರ್ವತಗಳೆಲ್ಲ ಹುಟ್ಟಿದ್ದು ಅಂತ ಹೇಳ್ತಾರೆ. ಕುಕ್ಷಿಸ್ಸಮುದ್ರಾಗಿರಯೋಸ್ಥಿ ಸಂಘಾಹ ದ್ವಿತೀಯ ಸ್ಕಂದ ಭಾಗವತದಲ್ಲಿ ಬರ್ತದೆ. ಹೀಗಾಗಿ ಅನೇಕ ಜನ ಏನೇನೋ ಮಾತನಾಡ್ತಾರೆ, ದೊಡ್ಡವರ ಶರೀರದಲ್ಲಿ ಅಸ್ಥಿ ಇದೆ ಅಂತ ಶಬ್ದ ಪ್ರಯೋಗ ಮಾಡಬಹುದಾ ಅಂತ. ಹಾಗಾದರೆ ದೇವರಿಗಿಂತ ದೊಡ್ಡವರು ಯಾರಾದರೂ ಇವರಿಗೆ ಸಿಕ್ಕಿದ್ರೆ ಗೊತ್ತಿಲ್ಲ. ದೇವರಿಗಂತೂ ಅಸ್ಥಿ ಇದೆ ಅಂತ ಭಾಗವತ ಹೇಳ್ತದೆ. ಕುಕ್ಷಿಸ್ಸಮುದ್ರಾಹ ಗಿರಯಃ ಅಸ್ಥಿ ಸಂಘಾಹ. ಹಾಗಾದರೆ ಭಾಗವತ ತಾತ್ಪರ್ಯದಲ್ಲಿ ಪ್ರಾರಂಭದಲ್ಲಿ ಶ್ರೀಮದಾಚಾರ್ಯರು ಪರಮಾತ್ಮಸ್ಯ ಪ್ರಾಕೃತಾಮೂರ್ತಿ ಮಾಂಸ ಮೇಧೋಸ್ಥಿ ಸಂಭವ ಅಂತ ಹೇಳಿದ್ದಾರಲ್ಲ. ಮಾಂಸ, ಮೇಧಸ್ಸು, ಅಸ್ಥಿ ಯಾವುದೂ ಇಲ್ಲ ಅಂತ. ಆ ಎಲ್ಲ ಶಬ್ದಗಳಿಗೂ ಒಂದೇ ಅರ್ಥ. ಪ್ರಾಕೃತವಾದ ಮಾಂಸ ಇಲ್ಲ, ಅಸ್ಥಿ ಇಲ್ಲ, ಮೇಧಸ್ಸಿಲ್ಲ. ಅಪ್ರಾಕೃತವಾದ ಮಾಂಸ, ಮೇಧಸ್ಸು, ಅಸ್ಥಿ ಎಲ್ಲ ಧಾತುಗಳು ಭಗವಂತನಿಗೆ ಉಂಟು. ಕಣ್ಣು, ಕಿವಿ, ಮೂಗು ಎಲ್ಲ ಆಕಾರಗಳು ಭಗವಂತನಿಗುಂಟು.
ಒಂದೇ ಮಾತಿನಲ್ಲಿ ಒಬ್ಬ ಪುರುಷ, ಸುಂದರನಾದ ಪುರುಷ ಹೇಗಿರಬೇಕೋ ಹಾಗೇ ಇದ್ದಾನೆ ಪರಮಾತ್ಮ. ವ್ಯತ್ಯಾಸ ಇಷ್ಟೇ, ನಮ್ಮ ನಿಮ್ಮೆಲ್ಲರ ಶರೀರ ಜಡವಾದದ್ದು, ಆ ಭಗವಂತನ ಶರೀರ ಚೈತನ್ಯಪೂರ್ಣವಾದದ್ದು ಅನ್ನುವುದಷ್ಟೇ ವ್ಯತ್ಯಾಸ ಹೊರತು ಬರೀ ಜ್ಞಾನಾನಂದಾತ್ಮಕ ಶರೀರ ಅಂದರೆ ಏನಿರೋದಿಲ್ಲ. ಹೀಗೇನೋ ಒಂಥರ ಆಕಾಶದಲ್ಲಿ ಹಾರಾಡದ ಹಾಗೆ ಏನೇನೋ ತಿಳಿಯಬಾರದು. ಆ ತರಹದ ಶರೀರ ಪರಮಾತ್ಮನಿಗಿದೆ ಅಂತ ತಾತ್ಪರ್ಯವಲ್ಲ. ಸ್ಪಷ್ಟವಾದ ಪುರುಷಾಕಾರವೇ ಇದೆ, ಎಲ್ಲವೂ ಇದೆ ಭಗವಂತನಿಗೆ. ಕೂದಲುಗಳಿದೆ, ಕೃಷ್ಣನೇ ಕೃಷ್ಣಕೇಶ. ಅವನಿಗೇನೂ ಆಕಾರ ಇಲ್ಲ ಅಂದರೆ ಆ ಪರಮಾತ್ಮನ ಒಂದು ಕೂದಲಿನ ಅವತಾರನೇ ಶ್ರೀಕೃಷ್ಣ. ಅವನಿಗೆ ಕೂದಲಿದೆ, ಎಲ್ಲವೂ ಇದೆ. ಬಿಳಿ ಕೂದಲು ಇದೆ, ಕಪ್ಪು ಕೂದಲು ಇದೆ. ಆ ಬಿಳಿ ಕೂದಲಿನ ಆವೇಶನೇ ಬಲರಾಮ, ಕಪ್ಪು ಕೂದಲಿನ ಅವತಾರನೇ ಶ್ರೀಕೃಷ್ಣ ಪರಮಾತ್ಮ. ಹಾಗಾದರೆ ಸಾಮಾನ್ಯವಾಗಿ ಅಂತಾರೆ ಚಿಂತೆ ಬಹಳ ಮಾಡಿದರೆ ಕೂದಲು ಬಿಳಿ ಆಗ್ತವೆ ಅಂತ. ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ. ಯಾವ ಚಿಂತೆಯೂ ಇಲ್ಲದ ದೇವರ ಕೂದಲು ಬಿಳಿ ಆಯಿತೆ ಯಾಕೆ ಅಂತ. ಅದಕ್ಕೆ ಭಗವಂತನಿಗೆ ಚಿಂತೆ ಇದೆ ಎನ್ನುವುದಕ್ಕೋಸ್ಕರ ಸರ್ವಥಾ ಅವನ ಕೂದಲು ಬಿಳಿಯಾಗಿದೆ ಅಂತ ತಿಳಿದರೆ ಬಹಳ ದೊಡ್ಡ ಅಪರಾಧ, ಅನರ್ಥ. ಸರ್ವಥಾ ದೋಷಚಿಂತನವನ್ನು ಭಗವಂತನಲ್ಲಿ ಮಾಡಬಾರದು. ಕೇವಲ ಲೀಲಾರೂಪವಾರದ್ದು, ಯಾವುದೇ ದೋಷಗಳಿಲ್ಲದಿದ್ದರೂ ಆನಂದ ಸ್ವರೂಪಿಯಾಗಿರುವಂತಹ ಪರಮಾತ್ಮ. ಅದು ಮನುಷ್ಯರ ವಿಷಯದಲ್ಲಿ ಗುಣ ದೋಷ, ವಯಸ್ಸಾದರೆ ಕೂದಲು ಬಿಳಿಯಾಗತ್ತೆ, ಹೀಗೆಲ್ಲ ಇದೆಲ್ಲ ಮನುಷ್ಯರಿಗೆ ಸಂಬಂಧಪಟ್ಟದ್ದು. ಭಗವಂತನ ವಿಷಯದಲ್ಲಿ ಮಾತ್ರ ಅವನು ಅಪ್ರಾಕೃತ ಸ್ವರೂಪ. ಕಪ್ಪು ಕೂದಲು ಹೇಗೆ ಗುಣ ಪರಿಪೂರ್ಣವೋ, ಬಿಳಿ ಕೂದಲು ಕೂಡ ಅಷ್ಟೇ ಗುಣ ಪರಿಪೂರ್ಣವಾದದ್ದು ಅನ್ನುವ ದೃಷ್ಟಿಯಲ್ಲಿ ನಾವು ಅದರ ಚಿಂತನವನ್ನು ಮಾಡಬೇಕು. ಅಂತೂ ಪರಮಾತ್ಮನಿಗೆ ಆಕಾರವಿದೆ, ಅಪ್ರಾಕೃತವಾದಂತಹ ಆಕಾರವಿದೆ ಅನ್ನುವುದಕ್ಕಾಗಿ ಆ ಪರಮಾತ್ಮನಿಗೆ ರೂಪ ಉಂಟು ಅಂತ ತಿಳಿಯಿರಿ. ಎಲ್ಲ ಶಬ್ದಗಳಿಂದಲೂ ದೇವರ ವಾಚ್ಯ, ಯಾವ ಶಬ್ದಗಳಿಂದಲೂ ದೇವರ ವಾಚ್ಯನಲ್ಲ ಅಂತ ತಿಳಿಯಬೇಡಿ. ಎಲ್ಲ ಶಬ್ದಗಳಿಂದಲೂ ದೇವರ ವಾಚ್ಯ, ಆದರೆ ಲೋಕ ವಿಲಕ್ಷಣವಾದ ರೀತಿಯಲ್ಲಿ ಆ ಶಬ್ದಗಳಿಂದ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ ಎಂಬ ತತ್ವವನ್ನು ತತ್ವೇಶೇಷರಾದಂತಹ ಬ್ರಹ್ಮದೇವರು ನಿರೂಪಣೆ ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.